ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸ್ಲಿಮ್ ಟಿಲ್ ಡೆಡ್ ಅನ್ನೋ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಮೂವಿನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ ಫಸ್ಟ್ ಹಾಫ್ ಅಪ್ಲೋಡ್ ಆಗಿದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಇವತ್ತಿನ ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಫಸ್ಟ್ ಹಾಫ್ ನ ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲೂ ನಿಮ್ಗೆ ಬರುತ್ತೆ ಲಿಂಕ್. ಅಷ್ಟೇ ಅಲ್ಲ, ಇವತ್ತಿನ ಈ ಸೆಕೆಂಡ್ ಹಾಫ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬರೀ ಇವತ್ತಿನ ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಹಾಫ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಆ ಕಾಮಿಡಿ ಹುಡುಗಿ ಒಬ್ಳು ಇದ್ಲಲ್ವಾ, ಮಾಡಲಿಂಗ್ ಮಾಡ್ತಾ ಇರೋಳು, ಅವಳನ್ನ ಕೂಡ ಕಿಡ್ನಾಪ್ ಮಾಡ್ಕೊಂಡು ಹೊರಟೋದ. ಬಟ್ ಅವಳಿಗಿನ್ನೂ ಆ ಸೀರಿಯಸ್ನೆಸ್ ಗೊತ್ತಿಲ್ಲದೆ ಅವನ ಹತ್ರನೇ ಕಾಮಿಡಿಯಾಗಿ ಮಾತಾಡ್ತಾ ಇದ್ಲು. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಏನಾಗುತ್ತೆ, ಆ 7 days ಕಂಪ್ಲೀಟ್ ಆಗಿದ ತಕ್ಷಣ ಅವಳನ್ನ ಕೂಡ ಅದೇ ತರ ಮೋಸವಾಗಿ ಒಣಗಿಸಿ ಸಾಯಿಸಿ ಅವಳನ್ನು ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿರ್ತಾನೆ. ಇನ್ ಕೊಲೆ ನಡೆದಿರೋ ಪ್ಯಾಟರ್ನ್ ಒಂದೇ ತರಾನೇ ಇರುತ್ತೆ. ಫಸ್ಟ್ ಕೊಲೆ ಆಗಿದ್ಲಲ್ವಾ, ಆ ಹುಡುಗಿಯ ಬಾಡಿ ವೇಟ್ ಎಷ್ಟಿತ್ತು, ಈ ಹುಡುಗಿಯ ಬಾಡಿ ವೇಟ್ ಕೂಡ ಅಷ್ಟೇ ಇದೆ. ಅಂದ್ರೆ 70 pounds ಆಗಿರುತ್ತೆ. ಅದಾದ್ಮೇಲೆ ಅವನು ಸಾಯಿಸಿರೋದು. ಆದ್ರೆ ಫಸ್ಟ್ ಹುಡುಗಿನ ಸಾಯಿಸಿದಾಗ ಅವಳು ಎಷ್ಟು ವೇಟ್ ಇದ್ದಾಳೆ ಅಂತ ಹೇಳಿ ಒಂದು ಪೇಪರ್ ನ ಸುತ್ತಿ ಬಾಯಲ್ಲಿ ಇಟ್ಟಿದ್ದ ಅಲ್ವಾ. ಈ ಸತಿ ಅಷ್ಟೊಂದು ರಿಸ್ಕ್ ಎಲ್ಲ ತಗೊಂಡಿಲ್ಲ, ಡೈರೆಕ್ಟ್ ಆಗಿ ಅವಳ ಹಣೆಗೆ ಅನ್ಸಿಟ್ಟಿರ್ತಾನೆ. ಇನ್ ಈ ತರ ಒಂದು ವಿಷಯ ಪೊಲೀಸ್ ಸ್ಟೇಷನ್ ವರೆಗೂ ಬರದೇ ಇರುತ್ತಾ. ಆದ್ರೆ ಈ ಸತಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ ಹೀರೋನ ಅವರ ಐಆರ್ ಅಫಿಷಿಯಲ್ಸ್ ಎಲ್ಲ ಸರಿಯಾಗಿ ಬೈತಾ ಇರ್ತಾರೆ. ಯಾಕಂದ್ರೆ ಆ ಹುಡುಗಿನ ಕಿಡ್ನಾಪ್ ಮಾಡ್ಬೇಕಾದ್ರೆ ನಮ್ ಹೀರೋ ಆ ಜಾಗದಲ್ಲೇ ಇದ್ದ, ಜೊತೆಗೆ ಗನ್ ಬೇರೆ ಇಟ್ಕೊಂಡಿದ್ದ. ಹೆಂಗ ಅವನನ್ನ ಹುಡುಕಿ ಹಿಡಿಯೋದನ್ನ ಬಿಟ್ಬಿಟ್ಟು ಈ ತರ ಹುಡುಗಿನ ಸಾಯೋ ತರ ಮಾಡ್ಬಿಟ್ಟ ಅಲ್ವಾ ಅಂತ ಹೇಳಿ ಅವ್ನಿಗೆ ಸರಿಯಾಗಿ ಬೈತಾ ಇರ್ತಾರೆ. ಅದೇ ಟೈಮಲ್ಲೇ ಅವ್ರ ಹೆಂಡತಿ ಕೂಡ ಆ ಜಾಗಕ್ಕೆ ಬರ್ತಾಳೆ. ಈ ತರ ಅವ್ರ ಗಂಡನ ಬೈತಾ ಇರೋದನ್ನು ಸೈಲೆಂಟ್ ಆಗಿ ನಿಂತ್ಕೊಂಡಿದ್ದವಳು ಸ್ವಲ್ಪ ಹೋಗಿ ಕೇಳ್ತಾಳೆ, ಯಾಕಪ್ಪ ಏನಾಯ್ತು, ಯಾಕತ್ರ ಬೈಸ್ಕೊಂತ ಇದೀಯಾ ಅಂತ. ಹೀರೋನು ಸೈಲೆಂಟ್ ಆಗಿ ಇರ್ತಾನೆ. ಅವ್ರ ಹೆಂಡತಿ ಹೇಳ್ತಾಳೆ, ಅವ್ರು ಕೇಳ್ತಾ ಇರೋದು ಕರೆಕ್ಟ್ ತಾನೆ, ಗಂಡನ್ ಯಾಕೆ ಯೂಸ್ ಮಾಡಿಲ್ಲ ನೀನು, ಏನಾದ್ರು ಮಾಡಿರ್ಬೋದಲ್ವಾ ಅಂದಾಗ ಆಗ ನಮ್ ಹೀರೋ ಒಂದ್ ವಿಷಯನ ಹೇಳ್ತಾನೆ. ಸ್ವಲ್ಪ ದಿನದಿಂದೇನಾ ವರ್ಷದಿಂದೇನಾ ಅಂತ ಗೊತ್ತಿಲ್ಲ, ಆ ಟೈಮ್ ಅಲ್ಲಿ ನಮ್ ಹೀರೋ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಬಿಲ್ಡಿಂಗ್ ಮಧ್ಯದಲ್ಲಿ ಇಬ್ಬರು ಬಂದು ಸರಿಯಾಗಿ ಜಗಳ ಮಾಡ್ಕೊಂತಾ ಇರ್ತಾರೆ. ಮೋಸ್ಟ್ಲಿ ಕಳ್ತನ ಮಾಡ್ಕೊಂಡ್ ಬಂದಿರೋರ, ರೌಡಿಗ್ಲಾ ಅಥವಾ ಡ್ರಗ್ಗಿಸ್ಟ ಏನು ಅಂತ ಗೊತ್ತಿಲ್ಲ. ಅವ್ರು ಜಗಳ ಮಾಡ್ಕೊಂತ ಇದ್ರೆ ನಮ್ ಹೀರೋ ತಡಿಯಕ್ಕೆ ಟ್ರೈ ಮಾಡ್ದ. ಸುಮ್ನೆ ಬೆದರ್ಸೋಣ ಅಂತ ಹೇಳಿ ಗನ್ ನ ಕೈಗೆ ತಗೊಳ್ತಾನೆ. ಅಟ್ಲೀಸ್ಟ್ ಗನ್ ಶಾಟ್ ಮಾಡೋ ಸೌಂಡ್ ನ ಕೇಳಿಸ್ಕೊಂಡಾದ್ರೂ ಸೈಲೆಂಟ್ ಆಗ್ತಾರೆ ಅಂತ ಹೇಳಿ ಅವನು ಶೂಟ್ ಮಾಡ್ದ. ಅವ್ರಿಬ್ಬರ ಮಧ್ಯೆ ಯಾರಿಗಾದ್ರೂ ಒಬ್ರಿಗೆ ಶೂಟ್ ಮಾಡಿದಿದ್ರೆ ಯಾರೋ ಕ್ರಿಮಿನಲ್ ನ ಶೂಟ್ ಮಾಡಿದೆ ಅಂತ ಒಂದು ಸಮಾಧಾನ ಇದ್ದಿರೋದು. ಬಟ್ ಯಾರೋ ಅಂತಾನೆ ಗೊತ್ತಿಲ್ಲ. ಪಾಪ ಆ ಕಡೆ ರೋಡ್ ಅಲ್ಲಿ ಪಾಸ್ ಆಗ್ತಾ ಇದ್ದು ಚಿಕ್ಕ ಹುಡುಗನ್ಗೆ ಅದು ಹೋಗಿ ತಗಲ್ಬಿಡತ್ತೆ. ಜೊತೆಗೆ ಅವ್ರ ಅಮ್ಮ ಕೂಡ ಇದ್ದಿರ್ತಾರೆ. ಯಾಕೋ ನನ್ ಮಗನ್ನ ಸಾಯಿಸ್ತೆ ಅಂತ ಹೇಳಿ ಪಾಪ ನಮ್ ಹೀರೋನ ಸರಿಯಾಗಿ ಬೈದಿರ್ತಾರೆ. ಅವಾಗಿಂದ ನಮ್ ಹೀರೋಗೆ ಗನ್ನ ಯೂಸ್ ಮಾಡ್ಬೇಕಂದ್ರೆ ಭಯ. ಎಷ್ಟೇ ಅದು ಆಕ್ಸಿಡೆಂಟಲ್ ಡೆತ್ ಆಗಿದ್ರು ಅನ್ಕೊಳ್ದೆ ಒಂದು ಚಿಕ್ಕ ಹುಡುಗನ ಪ್ರಾಣ ಹೋಯ್ತಲ್ವಾ ಅಂತ ಹೇಳಿ ಅವ್ನಿಗೆ ಗನ್ನ ಮುಟ್ಟಕ್ಕೆ ಭಯ ಪಡ್ತಾನೆ. ಕೈಯೆಲ್ಲ ಗಡಗಡ ಅಂತ ನಡ್ಗುತ್ತೆ. ಆ ವಿಷಯನ ಅವ್ರ ಹೆಂಡತಿ ಹತ್ರ ಹೇಳ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಈ ವಿಷಯ ಇವಾಗವರೆಗೂ ನಾನು ಯಾರ ಹತ್ರನೂ ಹೇಳಿಲ್ಲ ಅಂತ ಕೂಡ ಹೇಳ್ತಾನೆ. ಯಾಕಂದ್ರೆ ಅವ್ರ ಹೆಂಡತಿಗೆ ಇವಾಗ್ಲೇ ಆ ವಿಷಯ ಗೊತ್ತಾಗ್ತಾ ಇರೋದು. ಅವನಿಷ್ಟು ಫೀಲ್ ಮಾಡಿ ಹೇಳ್ತಾ ಇರೋದನ್ನ ಅವ್ರ ಹೆಂಡತಿನೂ ಗಮನಿಸ್ಬಿಟ್ಟು ಅವಳು ತುಂಬಾ ಫೀಲ್ ಮಾಡ್ತಾರೆ. ಇಷ್ಟು ದಿನ ಈ ಮನುಷ್ಯ ಮನಸ್ಸಲ್ಲಿ ಇಷ್ಟು ನೋವನ್ನ ಇಟ್ಕೊಂಡಿದ್ರ, ನಾನು ಕೂಡ ಒಂದು ಪೊಲೀಸ್ ಆಫೀಸರ್ ಆಗಿದ್ದವಳೆ ತಾನೆ, ಸರಿ ಏನೋ ಒಂದು ಹೆಲ್ಪ್ ಮಾಡೋಣ ಅಂತ ಹೇಳಿ ಇವಳು ಅವ್ರಿರೋ ಜಾಗದಲ್ಲಿರೋ ಎಲ್ಲಾ ಫಿಟ್ನೆಸ್ ಸೆಂಟರ್ಗೂ ಹೋಗ್ತಾಳೆ. ಅಂದ್ರೆ ಅಲ್ಲಿ ಟ್ರೈನಿಂಗ್ ಬರೋ ತರ ಏನೋ ಒಂದು ನಾಟಕನ ಮಾಡ್ಕೊಂಡು ಹೋಗೋದು. ಆತರ ಎಲ್ಲ ಸುತ್ಕೊಂಡು ಫೈನಲ್ ಆಗಿ ನಮ್ ಹೀರೋಯಿನ್ ಕೆಲಸ ಮಾಡ್ತಿದ್ದಾಳಲ್ಲ ಆ ಫಿಟ್ನೆಸ್ ಸೆಂಟರ್ ಕೂಡ ಬರ್ತಾಳೆ. ನಮ್ ಹೀರೋಯಿನ್ಗೆ ಇಂಟ್ರೊಡಕ್ಷನ್ ಕೂಡ ಮಾಡ್ಕೊಂತಾಳೆ. ಅವ್ರು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ಮೇಲೆ ಇವತ್ತು ನೈಟ್ ತೋರಿಸ್ತಾರೆ. ನಮ್ಮ ಹೀರೋ ಅವರ ವೈಫು ಪಾಪ ಕಷ್ಟಪಟ್ಟು ಎಲ್ಲೆಲ್ಲಿ ಏನೇನ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ ಬಂದಿನಿ ಅಂತ ಹೇಳಿ ಅವ್ರ ಗಂಡನ್ಗೆ ತೋರಿಸ್ಬೇಕು ಅಂತ ನೋಡಿದ್ರೆ ನಮ್ ಹೀರೋ ನೈಟ್ ಟೈಮ್ ಆಯ್ತಲ್ವಾ, ಮಲ್ಗೋ ಬಿಸಿಯಲ್ಲಿ ಇರ್ತಾನೆ. ಅಷ್ಟೇ ಅಲ್ಲ, ಇದೆಲ್ಲ ಯಾಕಮ್ಮ ಇವಾಗ, ಬಾ ಮಲ್ಕೊಳ್ಳೋಣ ಬಾ ಅಂತ ಹೇಳಿ ಕರಿತಾನೆ. ಅವಳಿಗೆ ಟೆನ್ಷನ್ ಆಗುತ್ತೆ. ಕಷ್ಟಪಟ್ಟು ಒಬ್ಳು ಬೆಳಗ್ಗೆಯಿಂದ ಬಿಸ್ಲಲ್ಲಿ ಅಲ್ದಾಡಿ ಸುತ್ತಾಡ್ಕೊಂಡು ಇಷ್ಟೊಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ ಬಂದ್ರೆ ನೀನ್ ಮಲ್ಗನ ಅಂತ ಹೇಳ್ತಾ ಇದೀಯಾ, ಮರ್ರದಾಗ ನನ್ ಕಣ್ ಮುಂದ್ಗಡೆ ಇರ್ಬೇಡ, ಆಮೇಲೆ ಎಲ್ಲಿ ಹೊಡಿತೀನಿ ಅಂತ ಗೊತ್ತಿಲ್ಲ, ಒಟ್ಟೋಗ್ ಹೊರಗಡೆ ಅಂತ ಹೇಳಿ ಓಡಿಸ್ಬಿಟ್ಲು. ಅವ್ನ್ಗೆ ಸಖತ್ ಟೆನ್ಷನ್ ಆಗುತ್ತೆ. ಎಷ್ಟೇ ಆದ್ರೂ ಹೆಂಡತಿ ಕೋಪದಲ್ಲಿ ಇದ್ರೆ ಗಂಡ ಸಮಾಧಾನ ಮಾಡ್ಲೇಬೇಕಲ್ವಾ. ಅದೇ ತರನೇ ನೆಕ್ಸ್ಟ್ ಡೇ ಬೆಳಗ್ಗೆ ಅವಳಿಗೊಂದು ಸಾರಿನ ಕೇಳ್ಕೊಂಡು ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಪಾಪ ಅವಳು ಕಷ್ಟಪಟ್ಟು ಏನೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ ಬಂದ್ಲು ಅದ್ರ ಬಗ್ಗೆ ಮಾತಾಡಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾನೆ. ಇದ್ರೂ ಅವಳು ಕೋಪದಲ್ಲೇ ಇರ್ತಾಳೆ. ಬಟ್ ಅವಾಗ ನಮ್ ಹೀರೋ ಅವ್ನ ಕೈಲಿರೋ ಒಂದು ಬ್ಯಾಂಡ್ ನ ಅವಳ ರೈಟ್ ಹ್ಯಾಂಡ್ ಗೆ ಹಾಕಿ ಬಿಡ್ತಾನೆ. ಆದ್ರೆ ಅವಳಿಗೆ ಸಖತ್ ಟೆನ್ಷನ್ ಆಗುತ್ತೆ. ಇರೋ ಕೋಪದಲ್ಲಿ ಏನೋ ಕೋಪ ತರಿಸ್ತೀಯಾ, ನನ್ಗೆ ರೈಟ್ ಹ್ಯಾಂಡ್ ಗೆ ಬ್ಯಾಂಡ್ ಹಾಕೊಳ್ಳೋದು ಇಷ್ಟ ಇಲ್ಲ ಅಂತ ನಿನ್ಗೆ ಗೊತ್ತಿಲ್ವಾ, ಬೇಕಂತ ಏನಕ್ಕೆ ಅದ್ರಲ್ಲಿ ಹಾಕ್ತೀಯ ಅಂತ ಹೇಳಿ ಆ ಬ್ಯಾಂಡ್ ನ ಕಿತ್ತಿ ಲೆಫ್ಟ್ ಹ್ಯಾಂಡ್ ಗೆ ಹಾಕೊಂತಾಳೆ. ಈ ಕೇಸ್ಗೆ ಈಗ ಸದ್ಯಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಲ್ವಾ, ಅದ್ರಿಂದ ಅವಳು ಕೂಡ ಸ್ವಲ್ಪ ಕೋಆಪರೇಟ್ ಮಾಡ್ತಾಳೆ. ಆ ಕಿಲ್ಲರ್ ಬಂದು ಎಲ್ಲಾರ್ನು, ಅಂದ್ರೆ ಮುಖ್ಯವಾಗಿ ಈ ಮಾಡೆಲ್ ಹುಡುಗಿರ್ನತಾನೆ ಅವನು ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದಾನೆ. ಆದ್ರಿಂದ ಮಾಡೆಲ್ ಹುಡುಗಿರ್ನೆಲ್ಲ ಸ್ವಲ್ಪ ಹುಷಾರಾಗಿರ ಕೇಳೋಣ ಅಂತ ಆಲ್ಮೋಸ್ಟ್ ನ್ಯೂಸ್ ಅಲ್ಲೆಲ್ಲ ಕೂಡ ಅದನ್ನ ಪ್ರಚಾರ ಮಾಡಿರ್ತಾರೆ. ಬಟ್ ಆ ಮಾಡೆಲ್ಸ್ ಎಲ್ಲಿ ಬಾಯ್ ಇಟ್ಕೊಂಡು ಸುಮ್ನೆ ಇರ್ತಾರೆ, ಕೈ ಕಾಲ್ ಇಟ್ಕೊಂಡು ಸುಮ್ನೆ ಇರ್ತಾರೆ, ಒಂದ್ ಜಾಗದಲ್ಲಿ ಇರಲ್ಲ. ಅವ್ರ ಹತ್ರ ಸೈಲೆಂಟ್ ಆಗಿ ಇದ್ರೆ ಕೂಡ ಈ ದುಡ್ಡಿನ ಆಸೆ ತೋರಿಸಿ ಕೆಲವರು ಕರ್ದೇ ಕರೀತಾರಲ್ವಾ. ಆತರ ಈಗ ಒಂದು ಟೀಮ್ ಅವ್ರ ಏನೋ ಕರೆದಿದ್ದಾರೆ, ಈ ತರ ಒಂದ್ ಸ್ವಲ್ಪ ಪೇಮೆಂಟ್ ಎಕ್ಸ್ಟ್ರಾ ಕೊಡ್ತೀವಿ, ಒಂದು ಫೋಟೋ ಶೂಟ್ ಇದೆ ಬನ್ನಿ ಅಂತ ಯಾವ್ದೋ ಕೆಲವೊಂದು ಮಾಡೆಲ್ಸ್ ಗೆ ಹೇಳಿರ್ತಾರೆ, ಯಾರಾದ್ರೂ ಬರ್ಬೋದು ಅಂತ. ಅದರಿಂದ ಕ್ವಿನಿ ಅಂತ ಇದ್ಲಲ್ವಾ, ಅವಳು ಮತ್ತೆ ಇನ್ನು ಕೆಲವು ಮಾಡೆಲ್ಸ್ ಎಲ್ಲ ಕೂಡ ಫೋಟೋ ಶೂಟ್ ಗೆ ಅಂತ ಹೇಳಿ ಅವ್ರು ಹೇಳಿರೋ ಜಾಗಕ್ಕೆ ಹೋಗಿರ್ತಾರೆ. ಇನ್ನು ಅವ್ರು ಹೋಗ್ತಾರೆ ಅಂತ ಹೇಳಿ ಪೊಲೀಸರು ಹಿಂದೆ ಹೋಗ್ತಾ ಇರ್ತಾರ. ಸರಿ ಆಯ್ತು, ಇನ್ನು ಅವ್ರ ಕೆಲಸನ ಅವ್ರು ಮಾಡ್ಕೋಬೇಕಲ್ಲ ಅಂತ ಹೇಳಿ ಅವ್ರಿಗೆ ಬಂದೋಬಸ್ತ್ ಕೊಡೋದಕ್ಕೆ ಅಂತ ಪೊಲೀಸರು ಕೂಡ ಹಿಂದ್ಗಡೆ ಹೋಗ್ತಾರೆ. ಬೇರೆ ಯಾರು, ನಮ್ ಹೀರೋ, ಅವ್ರ ಅಸಿಸ್ಟೆಂಟ್ ಮತ್ತೆ ಆ ಜರ್ನಲಿಸ್ಟ್, ಈ 3 ಜನ ಜಾಗಕ್ಕೆ ಹೋಗಿರ್ತಾರೆ. ಅಲ್ಲಿ ಸುಮಾರು ಮ್ಯಾಗಝಿನ್ಸ್ ಅವರು ಬಂದಿರ್ತಾರೆ ಮಾಡೆಲ್ಸ್ ನ ಫೋಟೋ ತೆಗಿಯಕ್ಕೆ ಅಂತ. ಮತ್ತೆ ಅಲ್ಲಿ ಬಂದಿರೋ ಸುಮಾರು ಕ್ಯಾಮರಾಮ್ಯಾನ್ಸ್ ಬಂದು ಜರ್ನಲಿಸ್ಟ್ ಗೆ ತುಂಬಾ ಪರಿಚಯ
ಹೀರೋ ಅವರೇ. ಇದನ್ನ ಆ ಜರ್ನಲಿಸ್ಟ್ ನಮ್ ಹೀರೋ ಅವ್ರಿಗೆ ಹೇಳಿ ಒಂದ್ ಸ್ವಲ್ಪ ಆದ್ಮೇಲೆ ಅಸಿಸ್ಟೆಂಟ್ ಫೋನ್ ಗೆ ಒಂದು ಮೆಸೇಜ್ ಬರುತ್ತೆ. ಯಾವ್ದೋ ಒಂದು ಪ್ರೈವೇಟ್ ನಂಬರ್ ಇಂದಾನೆ ಬಂದಿರೋದು. ಯಾರು ಕಳ್ಸಿದಾರೆ ಅಂತ ಗೊತ್ತಿಲ್ಲ. ಆದ್ರೆ ನೀವು ಕಿಮ್ ನ ಹುಡುಕ್ತಾ ಇದ್ದೀರಲ್ವಾ, ಕಿಮ್ ಈ ತರ ಒಂದು ಜಾಗದಲ್ಲಿ ಇದಾನೆ ಅಂತ ಹೇಳಿ ಬಂದಿದೆ. ಬಟ್ ಯಾರಿಂದ ಬಂದಿದೆ ಅಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅದ್ ನಿಜಾನ ಇಲ್ವಾ ಅಂತ ಕೂಡ ಗೊತ್ತಿಲ್ಲ. ಇದ್ರೂ ಇತರ ಇನ್ಫಾರ್ಮೇಶನ್ ಸಿಕ್ಕದ್ಮೇಲೆ ಹೋಗ್ಲೇಬೇಕು, ಚೆಕ್ ಮಾಡ್ಲೇಬೇಕಲ್ವಾ. ಅದರಿಂದ ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ. ಯಾಕಂದ್ರೆ ಇಷ್ಟ ದಿನದಿಂದ ಅವನೇ ತಾನೇ ಹುಡುಕ್ತಾ ಇದ್ರು. ಆದ್ರೆ ಎಲ್ಲರೂ ಹೋಗ್ಬಿಟ್ರೆ ಹೆಂಗೆ? ಸೊ ಅಸಿಸ್ಟೆಂಟ್ ಹೇಳ್ತಾನೆ, ನಾನು ಇಲ್ಲೇ ಇದ್ದೆಲ್ಲ ನೋಡ್ಕೊಳ್ತೀನಿ, ಯಾಕಂದ್ರೆ ಮಾಡೆಲ್ಸ್ ಏನು ಆಗ್ಬಾರ್ದಲ್ವಾ, ನಾನು ಇಲ್ಲೇ ಇದ್ದು ನೋಡ್ಕೊಂತೀನಿ, ನೀವಿಬ್ರು ಹೋಗಿ ಅಂತ ನಮ್ ಹೀರೋನ ಮತ್ತೆ ಆ ಜರ್ನಲಿಸ್ಟ್ ನ ಅಲ್ಲಿಗೆ ಕಳ್ಸಿಕೊಡ್ತಾನೆ. ಈಗ ಈ ಸದ್ಯಕ್ಕೆ ಈ ಜಾಗದಲ್ಲಿ ಇರೋದು ಆ ಅಸಿಸ್ಟೆಂಟ್ ಒಬ್ನೇ. ಈಗ ಇವರ ಹುಡ್ಕೊಂಡು ಹೋಗಿದ್ರಲ್ಲ ಕಿಮ್ ಅಂತ, ಕರೆಕ್ಟ್ ಆಗಿ ಆ ಅಡ್ರೆಸ್ ಅಲ್ಲಿ ಬಂದಿರೋ ತರನೇ ಕಿಮ್ ಅನ್ನೋನ್ ಬಂದು ಅದೇ ಹೋಟೆಲ್ ಅಲ್ಲೇ ಇರ್ತಾನೆ. ರಿಸೆಪ್ಷನ್ ಅಲ್ಲಿ ಕೂಡ ಹೇಳ್ಬಿಟ್ರು. ಅವನ್ನ ಹಿಡಿಬೇಕು ಅಂತ ನೋಡಿದ್ರೆ ನಾವು ಸುಮ್ನೆ ಇರ್ತಾನ, ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾನಲ್ವಾ. ಅಲ್ಲಿರೋ ವಿಂಡೋ ಇಂದ ಜಂಪ್ ಮಾಡಿ ಕೋತಿ ಹುಟ್ಟಿರೋನು ಅಂತ ಕಾಣಿಸುತ್ತೆ. ಅಲ್ಲಿ ದೊಡ್ಡ ದೊಡ್ಡ ಪೋಸ್ಟರ್ಸ್ ಎಲ್ಲ ಹಾಕೋದಕ್ಕೆ ಅಂತ, ಕಂಬಿ ಫ್ಲೆಕ್ಸಸ್ ಎಲ್ಲ ಹಾಕೋದಕ್ಕೆ ಅಂತ ಕಟ್ಟಿರ್ತಾರಲ್ಲ, ಅದ್ರ ಮೇಲೆಲ್ಲ ಹತ್ಕೊಂಡು ಇಳ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾನೆ. ನಮ್ ಹೀರೋ ಇಳಿತಾ ಇಲ್ಲ. ಆದ್ರೆ ಜರ್ನಲಿಸ್ಟ್ ಅವನ್ ಸ್ಟಿಲ್ ಅಲ್ಲೆಲ್ಲ ಅವನ್ನ ಹಿಡಿಬೇಕು ಅಂತ ಹೇಳಿ ಅದೇ ತರ ಅವನು ಇಳ್ಕೊಂಡ್ ಬರ್ತಾನೆ. ಇವಾಗ ಕೂಡ ಅಷ್ಟೇ ನಮ್ ಹೀರೋ ಅನ್ಕೊಂಡ್ರೆ ಅವನ ಹತ್ರ ಗನ್ನ ಎತ್ಕೊಂಡು ಶೂಟ್ ಮಾಡಬಹುದು. ಇದ್ರೂ ಅವನಿಗೆ ಭಯ ಸ್ವಭಾವ ಸ್ವಲ್ಪ ಜಾಸ್ತಿ ಅಲ್ವಾ, ತುಂಬಾನೇ ಭಯ ಪಡ್ತಿದ್ದಾನೆ. ಹೆಂಗೆ ಗನ್ನನ ಮುಟ್ಟೋದು ಅಂತ ಅವನಿಗೆ ಗೊತ್ತಾಗ್ತಿಲ್ಲ. ಕೈಯೆಲ್ಲ ಕಂಪ್ಲೀಟ್ ಆಗಿ ಶಿವರ್ ಆಗ್ತಾ ಇರುತ್ತೆ. ಸೈಲೆಂಟ್ ಆಗಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆದ್ರೆ ಇಲ್ಲಿ ಎಷ್ಟೊತ್ತು ಇವ್ರು ಹಂಗೆ ನೇತಾಡ್ಕೊಂಡಿರ್ತಾರ. ಆ ಕಿಮ್ಮನವನು ಆ ಜರ್ನಲಿಸ್ಟ್ ನೇ ಅಟ್ಯಾಕ್ ಮಾಡ್ಬಿಟ್ಟು ಮೇಲಿಂದ ಕೆಳಗಡೆ ತಳ್ಬಿಟ್ಟ. ಪಾಪ ಮೇಲಿಂದ ಕೆಳಗಡೆ ಬಿದ್ದಿದ್ರಲ್ಲಿ ಮೂಲೆಗಳೆಲ್ಲ ಫುಲ್ ಚಿಲ್ರೆ ಆಗೋಯ್ತು. ಸಾಲದ್ದಕ್ಕೆ ಆ ಕಿಮ್ಮನವನು ಬೇಕಂತ ಬಂದ ಜರ್ನಲಿಸ್ಟ್ ಮೇಲೆನೆ ದಪ್ಪ ಅಂತ ಬಿದ್ದ. ಜೊತೆಗೆ ಅವ್ನ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಜರ್ನಲಿಸ್ಟ್ ಗೆ ಸರಿಯಾದ ಏಟು. ಅವನನ್ನ ಹಾಸ್ಪಿಟಲ್ ಅಲ್ಲಿ ಸೇರಿಸ್ಬಿಟ್ರು. ಅವ್ನಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ನೊಂದ್ ಕಡೆ ಇಲ್ಲಿ ಮಾಡ್ಲಿಂಗ್ ಎಲ್ಲ ಫೋಟೋಸ್ ತೆಗಿತಾ ಇದ್ರಲ್ವಾ, ಈಗ ಫೋಟೋ ಸೆಷನ್ ಎಲ್ಲ ಮುಗೀತು. ಇನ್ನ ಅಲ್ಲಿ ಬಂದಿರೋ ಹುಡುಗಿರ್ನೆಲ್ಲ ಕರ್ಕೊಂಡು ಹೋಗಿ ಬಿಡಬೇಕು. ಎಷ್ಟೇದ್ರು ಪೊಲೀಸ್ ಅವ್ರು ನೋಡ್ಕೋಬೇಕು. ಈಗ ಸದ್ಯಕ್ಕೆ ಅಲ್ಲಿರೋದು ಅಸಿಸ್ಟೆಂಟ್ ಮಾತ್ರನೇ. ಎಷ್ಟೊನ್ ಒಬ್ನೇ ಇದ್ದಾನೆ ಅಂತ ಹೇಳಿ ಅವನ್ನ ಎಲ್ಲರನ್ನು ಕರ್ಕೊಂಡೋಗಿ ಅವ್ರ ಮನೇಲಿ ಬಿಡಕ್ ಆಗತ್ತಾ? ಅಂದ್ರೆ 4 ಜನ ಇರ್ತಾರೆ. ಅದ್ರಲ್ಲಿ ಆ ಕ್ವೀನಿ ಅವ್ರ ಅಸಿಸ್ಟೆಂಟ್ ಹುಡುಗಿನೂ ಒಬ್ಳು ಇರ್ತಾಳೆ. ಅಸಿಸ್ಟೆಂಟ್ ಹೇಳ್ತಾನೆ, ಇಲ್ಲಿ ನೋಡಿ ಹೀರೋಯಿನ್ ಬಂದು ಕ್ವೀನಿನ ಮತ್ತೆ ಇನ್ನೊಂದು ಮಾಡೆಲ್ ನ ಒಂದು ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ನಾನು ಮತ್ತೆ ನೀನು ಇನ್ನೊಂದು ಕಾರಲ್ಲಿ ಹೋಗೋಣ ಅಂತ ಇನ್ನೊಂದು ಹುಡುಗಿ ಹತ್ರ ಹೇಳ್ತಾನೆ. ಅದರಿಂದ ಆ ಹುಡುಗಿನ ಹೋಗ್ಬಿಟ್ಟು ನೀನ್ ಕಾರ್ ಎತ್ಕೊಂಡ್ ಬಾ, ನಾನು ಇವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಈಗ ಸದ್ಯಕ್ಕೆ ಇಲ್ಲಿರೋದು 4 ಜನನೇ. ಬಟ್ ಇಲ್ಲಿ ಏನಂದ್ರೆ ತುಂಬಾ ದೂರದಲ್ಲಿ ಒಬ್ಬ ಕೂತ್ಕೊಂಡು ಇವ್ರ ಕಾರ್ ನಾನೇ ನೋಡ್ತಾ ಇರ್ತಾನೆ. ಪ್ಲಸ್ ವಿಡಿಯೋ ಕೂಡ ಮಾಡ್ತಿದ್ದಾನೆ. ಅಸಿಸ್ಟೆಂಟ್ ಹುಡುಗಿ ಒಬ್ಳು ಹೋಗಿದ್ಲಲ್ಲ ಕಾರ್ ಎತ್ಕೊಂಡ್ ಬರೋದಕ್ಕೆ, ಆ ಹುಡುಗಿ ಕಾರ್ ನ ರಿವರ್ಸ್ ತೆಗಿತೀನಿ ಅನ್ನೋ ಹೆಸರಲ್ಲಿ ಯಾವ್ದಕ್ಕೋ ಡಿಕ್ಕಿ ಹೊಡೆದ್ಲೇನೋ ಸರಿಯಾದ ಅಲಾರಾಮ್ ಸೌಂಡ್ ಗುಯ್ ಅಂತ ಸೌಂಡ್ ಬರ್ತಾನೆ ಇರುತ್ತೆ. ಇಲ್ಲಿ ಅಸಿಸ್ಟೆಂಟ್ ಬಂದು ಆ 3 ಜನನ ಒಂದು ಕಾರ್ ಹತ್ತಿಸ್ಬಿಟ್ಟ. ಈಗ ಹೀರೋಯಿನ್ ಹೇಳಿದಲ್ಲ ಅವ್ರಿಬ್ರು ನೋಡ್ಕೊ ಅಂತ, ಆ ಕಾರ್ನ ಹತ್ತಿಸ್ಬಿಟ್ಟ. ಏನೋ ಸೌಂಡ್ ಬರ್ತಿದೆ, ಇರಿ ಒಂದ್ 2 ನಿಮಿಷ ನಾನು ನೋಡ್ಕೊಂಡ್ ಬರ್ತೀನಿ ಅಂತ ಅಸಿಸ್ಟೆಂಟ್ ಹೋಗ್ತಾನೆ. ಓದೋನು ಬರ್ಲೇ ಇಲ್ಲ. ಎಷ್ಟೊತ್ತಾದ್ರೂ ಬರ್ಲಿಲ್ಲ. ಇವ್ರಿಗೆ ಸಖತ್ ಟೆನ್ಷನ್ ಆಗ್ತಾ ಇರುತ್ತೆ, ನಾವು ಇನ್ನೂ ಬಂದಿಲ್ಲ ಏನಾಯ್ತು ಅಂತ. ಎಷ್ಟೇ ಆದ್ರೂ ಹೀರೋಯಿನ್ ಬಂದು, ಈಗ ಅಸಿಸ್ಟೆಂಟ್ ಸ್ವಲ್ಪ ಕ್ಲೋಸ್ ಆಗಿರ್ತಾರಲ್ಲ, ಮೀನ್ಸ್ ಪರಿಚಯ ಇರೋರಲ್ವಾ, ಆದ್ರಿಂದ ಅವ್ನ್ ಯಾಕೆ ಇನ್ನೂ ಬಂದಿಲ್ಲ ಅಂತ ಹೀರೋಯಿನ್ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ. ಆದ್ರೆ ಕ್ವೀನಿ ಮತ್ತೆ ಇನ್ನೊಂದ್ ಮಾಡಲ್, ಅಯ್ಯೋ ನಾವ್ ವೇಟ್ ಮಾಡೋದಲ್ಲ, ಬೇಡ ಇಲ್ಲಿಂದ ಹೊರಟೋಗೋಣ ಅಂತ ಹೇಳ್ತಾರೆ. ಅವಳಿಗೆ ಸಖತ್ ಟೆನ್ಷನ್ ಆಗುತ್ತೆ ನಮ್ ಹೀರೋಯಿನ್ ಗೆ. ಪಾಪ ಒಬ್ಬ ನಮಗೆ ಬಾಡಿ ಗಾರ್ಡ್ ತರ ಬಂದು ಇಷ್ಟೊತ್ವರೆಗೂ ವೇಟ್ ಮಾಡ್ಕೊಂಡು ನಮ್ಮನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ದ. ಆದ್ರೆ ಇಷ್ಟೊತ್ತಾಗಿ ಅವ್ನ್ ಬಂದಿಲ್ಲ ಅಂತ ನಿಮ್ಗೆ ಏನಾದ್ರು ಭಯ ಇದೆಯಾ? ಯಾಕೆ ಇತರ ಎಲ್ಲ ಮಾತಾಡ್ತಾ ಇದ್ದೀರಾ? ನೀವ್ ಇಲ್ಲೇ ಇರಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೀರೋಯಿನ್ ಮಾತ್ರ ಕಾರ್ನ ಇಳಿದು ಎಲ್ಲೋದ್ರು ಅಂತ ಹೇಳಿ ಹಿಂದ್ಗಡೆ ನೋಡ್ಕೊಂಡ್ ಬರ್ತಾಳೆ. ನೋಡಿದ್ರೆ ಸಖತ್ ಶಾಕು. ಇವಳು ಕಣ್ಣಲ್ಲೇ ಅಷ್ಟು ಭಯ ಕಾಣಿಸುತ್ತೆ. ಯಾಕಂದ್ರೆ ಆ ಕಿಲ್ಲರು ಅಸಿಸ್ಟೆಂಟ್ ಕತೆನ ಮುಗಿಸ್ಬಿಟ್ಟ. ಪಾಪ ಅವನು ಸತ್ತು ಬಿದ್ದಿರ್ತಾನೆ. ಅಷ್ಟೇ ಅಲ್ಲ, ಇನ್ ಸ್ವಲ್ಪ ಹೊತ್ತಿಗೆ ಹೀರೋಯಿನಿ ಕಾರ್ ಹತ್ರ ಬಂದು ನೋಡಿದ್ರೆ ಕಾರಲ್ಲಿರೋ ಕ್ವೀನಿನೂ ಇಲ್ಲ, ಮತ್ತೆ ಇನ್ನೊಂದ್ ಮಾಡೆಲ್ ಹುಡುಗಿ ಕೂಡ ಇಲ್ಲ. ಇಬ್ಬರನ್ನ ಅವನು ಕಿಡ್ನಾಪ್ ಮಾಡ್ಬಿಟ್ಟ. ಹೀರೋಯಿನ್ಗ ತಲೆನೇ ಒಂಥರ ಸಖತ್ ನೋವು ಬಂದ್ಬಿಡ್ತು. ಅವಳಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕಣ್ ಮುಂದೆನೆ ಇರೋ ಜಾಗದಲ್ಲೇ ಅಸಿಸ್ಟೆಂಟ್ ಸತ್ತೋಗ್ಬಿಟ್ಟ. ಈ ತರ ಇವ್ರು ಎಲ್ಲೋದ್ರೋ ಗೊತ್ತಿಲ್ವೇ, ಒಂಥರ ತುಂಬಾನೇ ಟೆನ್ಷನ್ ಆಗಿ ನಿಂತ್ಕೊಂಡ್ಬಿಡ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಅವಳಿಗೆ ಮಯುಷರ್ ಇಲ್ದೆ ಕೂಡ ಆಗೋಯ್ತು. ಸೊ ಅವಳನ್ನ ಹಾಸ್ಪಿಟಲ್ ಕೂಡ ಅಡ್ಮಿಟ್ ಮಾಡಿರ್ತಾರೆ. ನಮ್ ಹೀರೋ ಅವ್ರ ಹೆಂಡತಿನೇ ಹೋಗಿ ಅವಳ ಹತ್ರ ಸ್ವಲ್ಪ ಚೆನ್ನಾಗಿ ಮಾತಾಡ್ಕೊಂಡು ಅವಳಿಗೆ ಸಮಾಧಾನ ಮಾಡಿ ಏನು ಆಗಲ್ಲ ಅಂತ ಹೇಳಿ ಈಗ ಸದ್ಯಕ್ಕೆ ಧೈರ್ಯ ಕೊಡ್ತಾ ಇರೋದು. ಅಷ್ಟೇ ಅಲ್ಲ, ಸ್ವಲ್ಪ ದಿನಕ್ಕೆ ನಮ್ ಹೀರೋಯಿನ್ಗೆ ಸರಿ ಹೋದ್ಮೇಲೆ ಅವ್ರ ಮನೆಗೆ ಕೂಡ ಕರ್ಕೊಂಡ್ ಬಂದಿರ್ತಾರೆ ನಮ್ ಹೀರೋ ಅವ್ರ ವೈಫ್. ಅಷ್ಟೇ ಅಲ್ಲ, ನಮ್ ಹೀರೋ ಅವ್ರ ವೈಫ್ಗೆ ಆ ಕಿಮ್ಮನವನ್ ಬಂದು ಇವಳಿಗೆ ಕೂಡ ಹಿಂಸೆ ಕೊಡ್ತಾ ಇದ್ದ, ಹಿಂದ್ಗಡೆ ಬೀಳ್ತಾ ಇದ್ದ ಅಂತ ಚೆನ್ನಾಗೇ ಗೊತ್ತು. ಕಿಮ್ಗೂ ಮತ್ತೆ ನಿನ್ಗೆ ಏನ್ ರಿಲೇಶನ್ಶಿಪ್, ಅವನಿನಕ್ ನೀನ್ ಹಿಂದೆ ಬೀಳ್ತಿದ್ದ ಅಂತೆಲ್ಲ ಕೇಳಿದಾಗ ಇವಳು ಹೇಳ್ತಾಳೆ, ಅಯ್ಯೋ ಮೇಡಮ್ ನೀವ್ ಯಾಕೆ ಮೇಡಮ್ ಇದೆಲ್ಲ ಕೇಳ್ತಾ ಇದೀರಾ? ಅವನೊಬ್ಬ ಸರಿಯಾದ ತಲೆನೋ ಪಾರ್ಟಿ. ಯಾವಾಗ ನೋಡಿದ್ರು ಹಿಂದ್ಗಡೆ ಸುತ್ತಾನೆ ಇರ್ತಾನೆ. ಅವನು ಆ ಮಿಸ್ ಕಾಂಗ್ ನಾನೇ ಲವ್ ಮಾಡ್ತಾ ಇದ್ದಿದ್ದು, ಅವಳ ಹಿಂದ್ಗಡೆನೆ ಸುತ್ತಾ ಇದ್ದಿದ್ದು. ಇದ್ರು ಅಲ್ಲಿರೋ ಹುಡುಗಿರ್ಗೆಲ್ಲ ಟಾರ್ಚರ್ ಕೊಡ್ತಾ ಇದ್ದ. ನನಗೂ ಹಂಗೆ ಅವ್ನು ಟಾರ್ಚರ್ ಕೊಡ್ತಾ ಇದ್ದಿದ್ದು. ಇಲ್ಲಿ ನೋಡಿ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾ ಇರ್ತಾನೆ. ನಾನು ಒಂದು ಮೆಸೇಜ್ಗೆ ಕೂಡ ರಿಪ್ಲೈ ಮಾಡೋದಿಲ್ಲ. ಹೆಂಗಪ್ಪ ಅವನಿಂದ ತಪ್ಪಿಸ್ಕೊಳ್ಳೋದು ಅಂತ ನನ್ಗೆ ಆಗ್ಬಿಟ್ಟಿತ್ತು. ಇವಾಗ ಕೂಡ ನೋಡಿ ಒಂದ್ ಮೆಸೇಜ್ ಕಳ್ಸಿದಾನೆ. ಕರೆಕ್ಟ್ ಆಗಿ ಸಾಯಂಕಾಲ 5 ಗಂಟೆಗೆ ಇಂತ ಒಂದು ಜಾಗಕ್ಕೆ ಬನ್ನಿ ನಾನು ನೋಡ್ಬೇಕು ಅಂತ ಹಾಕಿದ್ದಾನೆ ಅಂತ ಹೇಳಿದಾಗ ಹೀರೋ ಅವ್ರ ವೈಫ್ಗೆ ಹಂಗೆ ಟಕ್ಕಂತ ಸ್ಟ್ರೈಕ್ ಆಗುತ್ತೆ. ಅವ್ನು ಹೇಳಿರೋ ಜಾಗಕ್ಕೆ ಇವಾಗ ನಾವು ಹೋದ್ರೆ ಅವನನ್ನ ಹಿಡಿಬೋದಲ್ವಾ? ಸೊ ಆ ವಿಷಯನ ನಮ್ ಹೀರೋ ಹತ್ರ ಹೇಳ್ಬಿಟ್ಟು ಇವರೆಲ್ಲ ಅವನ್ನ ಕಣ್ಕಾಣಿಸಕ್ಕೆ ಅಂತ ಟ್ರೈ ಮಾಡ್ತಾರೆ. ಆ ಕಿಮ್ಮನ್ ಅವ್ನು ಹೇಳಿರೋ ಲೊಕೇಶನ್ ಹತ್ರನೇ ಹೀರೋಯಿನ್ ನ ನಿಲ್ಸಿರೋದು. ಇವರು ತುಂಬಾ ದೂರದಿಂದ ಅವಳನ್ನ ವಾಚ್ ಮಾಡ್ತಾ ಇರ್ತಾರೆ. ಆದ್ರೆ ಕಿಮ್ಮನ್ ಅವ್ನ ಏನ್ ಸುಮ್ನೆ ಅಲ್ಲ, ಅವಳನ್ನ ಎಷ್ಟತ್ರ ಓಡಾಡಿಸ್ತಾನೆ ಗೊತ್ತಾ? ಅಲ್ಲತ್ತಿ, ಇಲ್ಲಿಳಿ, ಆ ಬಸ್ ಹತ್ತು, ಈ ಟ್ರೈನ್ ಹತ್ತು, ಆ ಅಂಡರ್ ಪಾಸ್ ಅಲ್ಲಿ ನಡ್ಕೊಂಡ್ ಬಾ ಅಂತ ಒಂದಲ್ಲ ಒಂದು ರೀತಿಯಲ್ಲಿ ಅವಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ಇರ್ತಾನೆ. ಅವ್ನ್ ಮಾತ್ರ ಡೈರೆಕ್ಟ್ ಆಗಿ ಬಂದಿಲ್ಲ. ಆತರ ಅವ್ನು ಇನ್ಸ್ಟ್ರಕ್ಷನ್ ಕೊಡ್ತಾ ಇರೋದನ್ನ ಟೈಮ್ ಟು ಟೈಮ್ ಅವಳಿಗೆ ಈ ಪೊಲೀಸ್ ಅವ್ರಿಗೆ ಅಪ್ಡೇಟ್ ಮಾಡಕ್ಕೂ ಆಗ್ತಾ ಇಲ್ಲ. ಅಂದ್ರೆ ನಮ್ ಹೀರೋ ವೈಫ್ ಗೆ ಅಪ್ಡೇಟ್ ಮಾಡಕ್ಕೂ ಆಗ್ತಾ ಇಲ್ಲ. ಬಟ್ ಫೈನಲ್ ಆಗಿ ಒಂದ್ ಸ್ಪಾಟ್ ನ ಹೇಳಿದಾನೆ, ಬೇರೆ ಯಾವ್ದು ಅಲ್ಲ, ಅದು ಅವರ ಫಿಟ್ನೆಸ್
ಸೆಂಟರ್, ಅಂದ್ರೆ ನಮ್ ಹೀರೋಯಿನ್ ಕೆಲಸ ಮಾಡ್ತಿದ್ದಾಳಲ್ಲ ಅದೇ ಫಿಟ್ನೆಸ್ ಸೆಂಟರ್. ಈ ವಿಷಯನ ನಮ್ ಹೀರೋಯಿನ್ ಸ್ವಲ್ಪ ಬುದ್ಧಿವಂತಳೆ. ಈ ವಿಷಯನ ಟಕ್ ಅಂತ ಹೀರೋ ಅವರ ವೈಫ್ ಗೆ ಮೆಸೇಜ್ ಆಗಿ ಕಳಿಸ್ಬಿಟ್ಲು, ಈ ತರ ಸ್ಪಾಟ್ ಅಲ್ಲಿ ಅವ್ನು ಇದಾನಂತೆ, ನಾನು ಅಲ್ಲಿ ಹೋಗ್ತಾ ಇದೀನಿ, ಅಲ್ಲಿಗೆ ಬಂದ್ಬಿಡಿ ಅಂತ. ಈ ವಿಷಯನ ನಮ್ ಹೀರೋ ಅವ್ರ ವೈಫ್ ಹೀರೋಗೆ ಹೇಳ್ಬೇಕು ಅಂತ ಟ್ರೈ ಮಾಡ್ತಾಳೆ. ಆದ್ರೆ ಹೀರೋ ಬಂದು ತುಂಬಾ ಇಂಪಾರ್ಟೆಂಟ್ ಕಾಲ್ ಅಲ್ಲಿ ಇರೋದ್ರಿಂದ ಅವ್ನ ಕೈಲಿ ಮಾತಾಡಕ್ ಆಗ್ತಾ ಇಲ್ಲ. ಅಂದ್ರೆ ಅವ್ನ್ ಕಾಲ್ ವೇಟಿಂಗ್ ಅಂತ ಬರ್ತಾ ಇರುತ್ತೆ. ಸರಿ ಅಂತ ನಮ್ ಹೀರೋ ಅವ್ರ ವೈಫ್ ಅವ್ನ್ಗೊಂದು ವಾಯ್ಸ್ ಮೆಸೇಜ್ ನ ಹಾಕ್ಬಿಟ್ಟು, ನಾನು ಈ ತರ ಒಂದು ಜಾಗಕ್ಕೆ ಹೋಗ್ತಾ ಇದೀನಿ, ಬೇಗ ಬಾ ಅಂತ ಹೇಳಿ ಹೀರೋ ಅವ್ರ ವೈಫ್ ಮಾತ್ರ ಆ ಫಿಟ್ನೆಸ್ ಸೆಂಟರ್ ಗೆ ಹೋಗ್ತಾರೆ. ಒಳಗಡೆ ಯಾರು ಇಲ್ಲ, ಅವಳು ಮಾತ್ರನೇ ಒಳಗಡೆ ನಡ್ಕೊಂಡು ಹೋಗ್ತಾ ಇರೋದು. ಅಲ್ಲಿ ನೋಡಿದ್ರೆ ಒಂದು ರೂಮ್ ಅಲ್ಲಿ, ಆ ರೂಮ್ ಆಕ್ಚುಲಿ ಒಳಗಡೆಯಿಂದ ಲಾಕ್ ಆಗಿರುತ್ತೆ. ಪ್ಲಸ್ ಒಳಗಡೆ ಹೀರೋಯಿನ್ಗೂ ಮತ್ತೆ ಕಿಮ್ಮನ್ ಅವ್ನಿಗೆ ಸರಿಯಾದ ಜಗಳ. ಹೊರಗಡೆಯಿಂದ ನಮ್ ಹೀರೋ ಅವ್ರ ವೈಫ್ ಬಿಟ್ಬಿಡೋ ಹುಡುಗಿನ ಬಿಟ್ಬಿಡು ಅಂತ ಹೇಳಿ ಕೂಗಾಡ್ತಾ ಇರ್ತಾರೆ. ಏನೇ ಆದ್ರೂ ಒಳಗಡೆ ಅವ್ರಿಬ್ರಿಗೂ ಸರಿಯಾದ ಜಗಳ ನಡೀತಾನೆ ಇರುತ್ತೆ. ಈಗ ಹೀರೋ ಅವ್ರ ವೈಫ್ ಬಂದು ಮೆಸೇಜ್ ಹಾಕಿದ್ಲಲ್ಲ, ಈ ತರ ಫಿಟ್ನೆಸ್ ಸೆಂಟರ್ ಅಲ್ಲಿ ಇರ್ತೀನಿ, ಬೇಗ ಬಾ ಅಂತ. ಹೀರೋ ಕೂಡ ಜಾಗಕ್ಕೆ ಬಂದ್ಬಿಟ್ರು. ಇನ್ ಹೀರೋ ಜಾಗಕ್ಕೆ ಬಂದಿದ್ದಾನೆ ಅಂತ ಗೊತ್ತಾದ್ಮೇಲೆ ಕಿಮ್ ಇನ್ನೂ ಅಲ್ಲೇ ವೇಟ್ ಮಾಡ್ಕೊಂಡಿರ್ತಾನ. ಟಕ್ಕಂತಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಬ್ಯಾಕ್ ಡೋರ್ ಇಂದ ಅವನು ಎಸ್ಕೇಪ್ ಆಗ್ಬಿಟ್ಟ. ಬ್ಯಾಕ್ ಡೋರ್ ಓಪನ್ ಆದ್ರೆ ಇನ್ ಅಲಾರಂ ಸೌಂಡ್ ಬಂದೇ ಬರುತ್ತೆ ಅಲ್ವಾ. ಇವಳು ಹೆಂಗೋ ಸೇಫ್ ಆಗಿ ಫ್ರಂಟ್ ಡೋರ್ ನ ಓಪನ್ ಮಾಡ್ಕೊಂಡು ಹೀರೋಯಿನ್ ಹೊರಗಡೆ ಬಂದ್ಬಿಟ್ಲು. ಹೀರೋ ಹೆಂಗೋ ಸೇವ್ ಮಾಡ್ದ. ಅಷ್ಟೇ ಅಲ್ಲ, ಕಿಮ್ ನ ಹಿಡಿಬೇಕು ಅಂತ ಬ್ಯಾಕ್ ಡೋರ್ ಹತ್ರ ಹೋಗಿ ನೋಡೋಷ್ಟ್ರಲ್ಲಿ ಅವ್ನು ಆಲ್ರೆಡಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂತ ನೋಡಿದ್ರೆ, ಆ ಕಿಲ್ಲರ್ ಬಂದು ಆ ಕ್ವೀನ್ ಅನ್ನೋ ಹುಡುಗಿನ ಈ ಫಿಟ್ನೆಸ್ ಸೆಂಟರ್ ಅಲ್ಲೇ 7 ದಿನ ಕೂಡ ಹಾಕಿ ಆ 70 ಪೌಂಡ್ಸ್ ಬರೋ ತರ ಇಟ್ಕೊಂಡು ತುಂಬಾನೇ ಘೋರವಾಗಿ ಸಾಯಿಸಿರ್ತಾನೆ. ಇದ್ರ ನೋಡಿ ಸಖತ್ ಶಾಕ್ ಆಗ್ಬಿಟ್ರು. ಅವ್ರಗ ಒಳ್ಳೆ ದೆವ್ವ ಹಿಡ್ದಂಗ ಆಗೋಯ್ತು. ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾರೆ. ಇದ್ರೂ ಹೀರೋ ಅವ್ರ ವೈಫ್ ಗೆ ಸ್ವಲ್ಪ ಧೈರ್ಯ ಅಲ್ವಾ. ಅವಳು ಹೇಳ್ತಾಳೆ, ಸರಿ ಆಯ್ತು, ನೀವು ಹೋಗಿ ಆಗೋ ಕೆಲಸ ನೋಡೋಗ್ರಿ, ನಾನು ಹೀರೋಯಿನ್ ಅವ್ರ ಮನೇಲಿ ಬಿಟ್ಬಿಡ್ತೀನಿ ಅಂತ ಹೀರೋಯಿನ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇದೇ ಟೈಮ್ ಅಲ್ಲಿ ಜರ್ನಲಿಸ್ಟ್ ಕೂಡ ಈಗ ಸ್ವಲ್ಪ ಚೇತರಿಸ್ಕೊಂಡಿರ್ತಾರೆ. ಹಾಸ್ಪಿಟಲ್ ಇಂದಾನೆ ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು ಒಂದು ವಿಷಯನ ಹೇಳ್ತಾನೆ. ಸರ್, ಅವತ್ತು ನಾವು ಮಾಡ್ಲಿಂಗ್ ಫೋಟೋ ಶೂಟ್ ನಡೆಯೋ ಜಾಗಕ್ಕೆ ಹೋಗಿದ್ವಲ್ಲ, ಅಲ್ಲಿ ನಮ್ ಫ್ರೆಂಡ್ಸ್ ಕೂಡ ತುಂಬಾ ಜನ ಬಂದಿದ್ರಲ್ವಾ, ಅವ್ರು ಅಲ್ಲಿ ಏನೋ ಕೆಲವೊಂದು ವಿಡಿಯೋಸ್ ಎಲ್ಲ ಹಿಡಿದಿದ್ರಂತೆ. ನನಗ ಕ್ಯಾಸೆಟ್ ನ ಕಳಿಸ್ತೀನಿ ಅಂತ ಹೇಳಿದ್ರು. ನಾನು ಆ ಕ್ಯಾಸೆಟ್ ನ ಡೈರೆಕ್ಟ್ ಆಗಿ ಪೊಲೀಸ್ ಆಫೀಸರ್ ಗೆ, ಮೀನ್ಸ್ ನಿಮ್ ಡಿಪಾರ್ಟ್ಮೆಂಟ್ ಗೆ ಅದನ್ನ ಕಳ್ಸಕ್ಕೆ ಹೇಳಿದ್ದೆ. ಆಲ್ಮೋಸ್ಟ್ ಕ್ಯಾಸೆಟ್ ಈಗ ನಿಮ್ಮ ಪೊಲೀಸ್ ಸ್ಟೇಷನ್ ಅಲ್ಲೇ ಇರಬಹುದು, ಒಂದ್ಸತಿ ಅದನ್ನ ಚೆಕ್ ಮಾಡಿ ನೋಡಿ, ಇನ್ಫಾರ್ಮೇಶನ್ ಏನಾದ್ರು ಸಿಗ್ಬೋದು ಅಂತ ಹೇಳ್ತಾರೆ. ಸೊ ಹೀರೋ ಕೂಡ ಸ್ಟ್ರೇಟ್ ಆಗಿ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಆ ಕ್ಯಾಸೆಟ್ ನ ತಗೊಂಡು ಅವ್ರ ಅಸಿಸ್ಟೆಂಟ್ ಇನ್ನೊಬ್ಬರ ಹತ್ರ ಕೊಟ್ಬಿಟ್ಟು ಇದನ್ನ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಹೀರೋ ಅವ್ರ ವೈಫ್ ಬಂದು ಹೀರೋಯಿನ್ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರಲ್ವಾ, ಅಲ್ಲಿ ಅವ್ರ ಮನೆಯಲ್ಲಿ ಅವ್ರಿಗೆ ಕುಡಿಯಕ್ಕೆ ಕಾಫಿ ಎಲ್ಲ ಮಾಡ್ಕೊಡ್ತೀನಿ, ಪ್ಲಸ್ ಆ ಕಿಮ್ ಜೊತೆ ಜಗಳ ಮಾಡಿದ್ರಲ್ಲಿ ಡ್ರೆಸ್ ಎಲ್ಲ ಸ್ವಲ್ಪ ಹರಿದೋಗಿದೆ, ಗಲೀಜ್ ಆಗ್ಬಿಟ್ಟಿದೆ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ, ನೀವು ಇಲ್ಲೇ ಇರಿ, ಕಾಫಿ ಕುಡೀರಿ ಅಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ ಒಳಗಡೆ ಹೋಗ್ತಾಳೆ. ಅದೇ ಟೈಮ್ ಅಲ್ಲಿ ಇವಳು ಸುಮ್ನೆ ಕುತ್ಕೊಂಡಿರೋದಕ್ಕೆ ಏನೇನ್ ಗೊಂಬೆನಾ, ಸರಿ ಸುತ್ತಮುತ್ತ ಏನ್ ಇಟ್ಟಿದ್ದಾಳೆ, ಫೋಟೋಸ್ ಬುಕ್ಸ್ ಎಲ್ಲ ಇತ್ತಲ್ವಾ, ಅದೆಲ್ಲ ನೋಡೋಣ ಅಂತ ನೋಡ್ತಾ ಇರ್ತಾರೆ. ಆದ್ರೆ ಒಳಗಡೆ ಹೋಗಿರೋ ನಮ್ ಹೀರೋಯಿನ್ ಡ್ರೆಸ್ ಚೇಂಜ್ ಮಾಡಕ್ಕೆ ಅಂತ ಕಬರ್ಡ್ ತೆಗೆದ್ರೆ ಸರಿಯಾದ ಶಾಕು. ಗಂಡಸರ ಹಾಕೋ ಬಟ್ಟೆ ಇರುತ್ತೆ. ಅಷ್ಟೇ ಅಲ್ಲ, ಹಿಂದ್ಗಡೆಯಿಂದ ಕಿಮ್ಮನ್ ಅವ್ನ್ ಬರ್ತಾನ. ಇದೇನಪ್ಪ ಇದು, ಸ್ವಲ್ಪ ಮುಂಚೆ ಇಬ್ರು ಆತರ ಹಾವು ಮುಂಗ್ಸಿ ತರ ಜಗಳ ಮಾಡ್ಕೊಂಡಿದ್ದವ್ರು ಇವ್ನ್ ಇಲ್ಲೇ ಇದ್ದಾನೆ, ಇವ್ರ ಮನೇಲಿ ಸ್ಟೇ ಮಾಡಿರೋದು ಅಂತ ನಾವು ಶಾಕಿಂಗ್ ಆಗಿ ನೋಡ್ತಾ ಇರ್ತೀವಿ. ಅವ್ನ್ ಟಕ್ಕಂತೆ ಹಿಂದ್ಗಡೆ ಬಂದು ಹಗ್ ಮಾಡ್ಕೊಂಡಂಗೆತ್ತಾನ ಅನಿಸ್ತು. ಅವಳು ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಅವ್ನು ಕಾಣಿಸ್ತಾ ಇಲ್ಲ. ಜಸ್ಟ್ ಇದೆಲ್ಲ ನಮ್ ಹೀರೋಯಿನ್ ಗೆ ಬಂದಿರೋ ಒಂದು ಭ್ರಮೆ. ಅವಳ ಹತ್ರ ಒಂದು ಇಮ್ಯಾಜಿನೇಷನ್ ಅಲ್ಲಿ ಇದ್ದಾಳೆ, ಏನೋ ನಡೀತಾ ಇದೆ ಅಂತ ನಾವ್ ಕನ್ಫ್ಯೂಸ್ ಆಗಿ ಯೋಚನೆ ಮಾಡೋ ಟೈಮ್ ಅಲ್ಲೇ ಅವಳೇ ಹೋಗಿ ಆ ಮಿರರ್ ಹತ್ರ ನಿಂತ್ಕೊಂಡು ಅವಳೇ ಒಂಥರ ವಿಚಿತ್ರವಾಗಿ ನೋಡ್ತಾ ಇರ್ತಾಳೆ. ಇದೇ ಟೈಮ್ ಅಲ್ಲಿ ಹಾಲ್ ಅಲ್ಲಿ ಕುತ್ಕೊಂಡಿರೋ ನಮ್ ಹೀರೋ ಅವ್ರ ವೈಫ್ ಹೀರೋಯಿನ್ ಗೆ ಸಂಬಂಧಪಟ್ಟಿರೋ ಬುಕ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ರಲ್ವಾ, ಅದ್ರಲ್ಲಿ ಸ್ಕೂಲ್ ಮ್ಯಾಗಝಿನ್ ಒಂದು ಇರುತ್ತೆ. ಅಂದ್ರೆ ಸ್ಕೂಲ್ ಟೈಮ್ಸ್ ಅಲ್ಲಿ ಒಂದು ಮ್ಯಾಗಝಿನ್ ಕೊಟ್ಟಿರ್ತಾರೆ, ಅದ್ರಲ್ಲಿ ಇವ್ರ ಸ್ಕೂಲ್ ಫೋಟೋಸ್ ಎಲ್ಲ ಇರುತ್ತೆ. ಫೋಟೋಸ್ ಜೊತೆಗೆ ಅವ್ರ ಹೆಸರನ್ನ ಕೂಡ ಹಾಕಿರ್ತಾರೆ. ಅಲ್ಲಿರೋ ಫೋಟೋ ನೋಡಿದ್ರೆ ಸರಿಯಾದ ಶಾಕು. ಯಾಕಂದ್ರೆ ಈಗ ಹೀರೋಯಿನ್ ಹೆಂಗಿದ್ದಾಳೆ ನೋಡಕ್ಕೆ, ಸಖತ್ ಸ್ಲಿಮ್ ಆಗಿ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಬಟ್ ಸ್ಕೂಲ್ ಟೈಮ್ಸ್ ಅಲ್ಲಿ ಒಂದು 30-40 kg ಮುಖಾನಲ್ಲೇ ಇಟ್ಕೊಂಡಿದ್ದಾಳೇನೋ, ಅಷ್ಟು ದಪ್ಪ ಇದ್ದಿರ್ತಾಳೆ. ಇದನ್ನ ನಮ್ ಹೀರೋ ಅವ್ರ ವೈಫ್ ನೋಡ್ತಾ ಇರ್ಬೇಕಾದ್ರೇನೆ ಹಿಂದ್ಗಡೆಯಿಂದ ಹೀರೋಯಿನ್ ಬಂದು ಅವಳನ್ನ ಅಟ್ಯಾಕ್ ಮಾಡ್ಬಿಟ್ಲು. ಅದೇ ಟೈಮ್ ಅಲ್ಲೇ ಇದಕ್ಕೂ ಮುಂಚೆ ಅವಳು ಕನ್ನಡಿಯಲ್ಲಿ ಅವಳನ್ನ ನೋಡ್ಕೊಂತಾ ಇದ್ಲಲ್ಲ, ಒಂಥರ ಗುರಾಯಿಸ್ಕೊಂಡ್ ನೋಡ್ತಾ ಇದ್ಲಲ್ಲ, ಆ ಸೀನ್ ನ ತೋರಿಸ್ತಾರೆ. ಆಕ್ಚುಲಿ ಆತರ ಅವಳು ಮಿರರ್ ಅಲ್ಲಿ ನೋಡ್ಕೋಬೇಕಾದ್ರೆ ಅವಳ ತರ ಸಣ್ಣಗೆ ಕಾಣಿಸೋದೇ ಇಲ್ಲ. ವಯಸ್ಸಲ್ಲಿ ಅವಳು ಯಾವ ತರ ಡುಮ್ಮಕ್ಕೆ ದಪ್ಪಕ್ಕ ಮೂತಿ ಎಲ್ಲ ಎಷ್ಟು ದಪ್ಪ ಇತ್ತು ಆ ತರನೇ ಅವಳಿಗೆ ಕಾಣಿಸೋದು. ಇದೆಲ್ಲ ಜಸ್ಟ್ ಅವಳೊಂದು ಇಮ್ಯಾಜಿನೇಷನ್ ಮಾಡ್ಕೊಂತಾ ಇರೋದು. ಆ ಮಿರರ್ ಅಲ್ಲಿ ಅವಳ ಆಪೋಸಿಟ್ ಇಮೇಜ್ ಕಾಣಿಸ್ತಾ ಇರೋದು ಅಲ್ಲದೆ ಅವಳ ಹತ್ರ ಒಂಥರ ಕಿಂಡಲ್ ಆಗಿ ಮಾತಾಡಿರುತ್ತೆ. ಅದರಿಂದನೇ ಅವಳು ಸಖತ್ ಫ್ರಸ್ಟ್ರೇಟ್ ಆಗೋದು. ಇದ್ರಿಂದಾನೇ ನಿಮ್ಗೆ ಗೊತ್ತಾಗಿರ್ಬೇಕು ಹೀರೋಯಿನ್ ಅಲ್ಲಿ ಒಂದು ಮಲ್ಟಿ ಪರ್ಸನಾಲಿಟಿ ಡಿಸಾರ್ಡರ್ ಇದೆ ಅಂತ. ಆಕ್ಚುಲಿ ಹೀರೋಯಿನ್ ಬಂದು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ತುಂಬಾನೇ ಡುಮ್ಮಗಿದ್ಲಲ್ವಾ, ಆ ಟೈಮ್ ಅಲ್ಲಿ ಯಾವ್ದೋ ಒಂದು ಸ್ಕೂಲ್ ಆಕ್ಟಿವಿಟಿಯಲ್ಲಿ ಜಾಯ್ನ್ ಆಗ್ಬೇಕು ಅಂತ ಅವಳಿಗೆ ತುಂಬಾನೇ ಇಷ್ಟ. ಬಟ್ ಆಕ್ಟಿವಿಟಿಯಲ್ಲಿ ಜಾಯ್ನ್ ಆಗ್ಬೇಕಂದ್ರೆ ಮಿನಿಮಮ್ 70 ಪೌಂಡ್ಸ್ ಗಿಂತ ಕಡಿಮೆ ಇರಬೇಕು ಅಂತ ಹೇಳಿರ್ತಾರೆ. ಬಟ್ ಇವಳು ತುಂಬಾ ದಪ್ಪ ಇರ್ತಾಳಲ್ವಾ, ಸೊ ಒಂದು ಟೀಚರ್ ಆದವ್ರು ಏನ್ ಹೇಳ್ಬೇಕು, ಸರಿ ಬಿಡಮ್ಮ ಈ ಸತಿ ಬೇಡ, ನೆಕ್ಸ್ಟ್ ಟೈಮ್ ಸ್ವಲ್ಪ ವೇಟ್ ಕಡಿಮೆ ಮಾಡ್ಕೋ ನೋಡೋಣ ಅಂತ ಹೇಳಿ ಎಂಕರೇಜ್ ಮಾಡ್ಬೇಕು. ಆದ್ರೆ ಆ ಟೀಚರು ಅಲ್ಲಿರೋ ಮಿಕ್ಕಿದ ಸ್ಟೂಡೆಂಟ್ಸ್ ಮುಂದೆನೆ ನಮ್ ಹೀರೋಯಿನ್ ಗೆ ಗೇಲಿ ಮಾಡ್ಬಿಟ್ಟಿರ್ತಾರೆ. ಈ ತರ ಅವಳ ಮನ್ಸಲ್ಲೂ ಬೆಳೆದುನೆ ಈಗ ಇವಳಿತ್ರ ಒಂದು ವಿಲ್ಲನ್ ಆಗೋದಕ್ಕೆ ದಾರಿ ಮಾಡ್ಕೊಟ್ಟಿರೋದು. ಅಲ್ಲಿ ಮಾತ್ರನೂ ಅಲ್ಲ, ಬೆಳಿತಾನು ಅಷ್ಟೇ. ಎಷ್ಟೋ ಜಾಗದಲ್ಲಿ ಇಂಟರ್ವ್ಯೂಗೆ ಹೋಗಿರ್ಬೋದು, ಕೆಲ್ಸಕ್ಕೆ ಹೋಗಿರ್ಬೋದು, ಎಲ್ಲೇ ಹೋದ್ರು ಇವಳನ್ನ ಬಾಡಿ ಶೇಮಿಂಗ್ ಮಾಡಿರ್ತಾರೆ. ಆತರ ಅವಳಲ್ಲೇ
ಅದು ಉಳ್ಕೊಂಡಿರೋದ್ರಿಂದಾನೇ ಅವಳಿಗೆ ಮಲ್ಟಿಪಲ್ ಡಿಸಾರ್ಡರ್ ಬಂದಿರೋದು, ಪರ್ಸನಾಲಿಟಿ ಡಿಸಾರ್ಡರ್ ಬಂದಿರೋದು. ಯಾಕಂದ್ರೆ ಈಗ ಅವಳು ಹೋಗಿ ಮಿರರ್ ಹತ್ರ ನಿಂತ್ಕೊಂಡ್ರೆ ಕೂಡ ಅವಳಿಗೆ ಡುಮ್ಮಿ ಮಾತಾಡೋ ತರನೇ ಅನ್ಸುತ್ತೆ, ಇವಳನ್ನ ಗೇಲಿ ಮಾಡೋ ತರನೇ ಅನ್ಸುತ್ತೆ. ಇಷ್ಟೊತ್ತು ಸ್ಟಾರ್ಟಿಂಗ್ ಇಂದ ಮೂವಿ ನೋಡ್ತಾ ಇದ್ರೆ ಯಾರೋ ಕಿಲ್ಲರ್ ಇದಾನೆ ಅಂತ ಹೇಳ್ತಾ ಇದ್ವಿ, ಆದ್ರೆ ಇದಾನೆ ಅಲ್ಲ ಇದಾಳೆ ಅಂತ ಹೇಳ್ಬೇಕು. ಯಾಕಂದ್ರೆ ಅದು ನಮ್ ಹೀರೋಯಿನ್ ಗೆ ಬಂದಿರೋ ಈ ಡಿಸಾರ್ಡರ್ ಗೆ ಕಾರಣ ಚಿಕ್ಕ ವಯಸ್ಸಲ್ಲಿ ಅವಳಿಗೆ ನಡೆದಿರೋ ಆ ವಿಷಯ ಒಂದೇ. ಅದರಿಂದ ಹೆಂಗ್ ಹೊರಗಡೆ ಬರ್ಬೇಕು ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಈಗ ಸದ್ಯಕ್ಕೆ ಹೀರೋ ಅವ್ರ ವೈಫ್ ನ ಹೊಡೆದ್ಬಿಟ್ಟಿದ್ಲಲ್ಲ, ಅವಳನ್ನ ಆ ಫಿಟ್ನೆಸ್ ಸೆಂಟರ್ ಗೆ ಎಳ್ಕೊಂಡು ಹೋಗ್ಬೇಕು ಅಂತ ಟ್ರೈ ಮಾಡ್ತಾಳೆ, ತರ ಅಂತ ಎಳ್ಕೊಂಡು ಹೋಗ್ತಾಳೆ. ಆದ್ರೆ ಹೀರೋ ಅವ್ರ ವೈಫ್ ಸ್ವಲ್ಪ ಹುಷಾರು, ಅವಳು ಬಂದು ವಿಡಿಯೋನ ಆನ್ ಮಾಡ್ಬಿಟ್ಟು ಫೋನ್ ಸ್ವಲ್ಪ ದೂರದಲ್ಲಿ ಎಸೆದ್ಬಿಟ್ಲು. ಅಂದ್ರೆ ಕರೆಕ್ಟ್ ಆಗ ಫಿಟ್ನೆಸ್ ಸೆಂಟರ್ ಹತ್ರ ಬಂದ್ಮೇಲೆ ಅವಳ ಕೆಲಸನ ಮಾಡೋದು. ಇದರಿಂದ ಫೋನ್ ಬಂದು ಯಾವ ಜಾಗದಲ್ಲಿ ಇದೆ ಏನು ಅಂತ ಹೇಳಿ ಹೀರೋಗೆ ತುಂಬಾ ಚೆನ್ನಾಗಿ ಗೊತ್ತಾಗತ್ತಲ್ವಾ, ಅದರಿಂದ ಫೋನ್ ನ ಎಸೆದ್ಬಿಟ್ಲು. ಆದ್ರೆ ಇಲ್ಲಿ ಹೀರೋಯಿನ್ ಕರ್ಕೊಂಡ್ ಬಂದಿರೋದು ಫಿಟ್ನೆಸ್ ಸೆಂಟರ್ ಗೆ. ಅಲ್ಲಿ ವಿನಿನ ಕಿಡ್ನಾಪ್ ಮಾಡ್ಬೇಕಾದ್ರೆ ಇನ್ನೊಂದು ಮಾಡೆಲ್ ಹುಡುಗಿನ ಕೂಡ ಕಿಡ್ನಾಪ್ ಮಾಡಿರ್ತಾರಲ್ವಾ, ಆ ಹುಡುಗಿನು ಆ ಜಾಗದಲ್ಲೇ ಇರ್ತಾರೆ. ಈಗ ನಮ್ ಹೀರೋ ವೈಫ್ ನ ಕೂಡ ಆ ಜಾಗಕ್ಕೆ ಕರ್ಕೊಂಡೋಗಿ ಹಾಕೋದು. ಆಕ್ಚುಲಿ ಕೊಲೆಗಳಿಗೆ ಮೋಟಿವ್ ನ ಕಂಡಿಡಿದ್ವಿ. ಇವಳು ಏನಕ್ಕ ಸೈಕೋ ಕಿಲ್ಲರ್ ಆದ್ಲು, ಯಾವ ರೀತಿ ಆದ್ಲು ಅನ್ನೋದು ನಮ್ಗೆ ಗೊತ್ತಾಯ್ತು. ಆದ್ರೆ ಕೊಲೆಗಳನ್ನ ಯಾವ ತರ ಮಾಡ್ತಾ ಇದ್ಲು, ಯಾರನ್ನ ಇಟ್ಟು ಮಾಡ್ತಾ ಇದ್ಲು ಅಂತ ತೋರಿಸ್ತಾರೆ. ಹೀರೋಯಿನ್ ಬಂದು ತುಂಬಾನೇ ಒಳ್ಳೆಯವಳು. ಅವಳಲ್ಲಿ 2 ಸೈಡ್ ಇದೆ, ಆಲ್ರೆಡಿ ಹೇಳಿದ್ದೆ ಅವಳಲ್ಲಿ ಪರ್ಸನಾಲಿಟಿ ಡಿಸಾರ್ಡರ್ ಇದೆ ಅಂತ. ಒಳ್ಳೆ ಸೈಡ್ ಬಂದು ಸೆಂಟ್ರಲ್ಲಿ ನಮ್ ಹೀರೋ ಅವ್ರ ಅಸಿಸ್ಟೆಂಟ್ ಗೆ ಮೆಸೇಜ್ ಕಳಿಸಿದ್ಲಲ್ಲ, ಈ ತರ ಕಿಮ್ ಅನ್ನೋನ ಹಿಡಿಬೇಕಂದ್ರೆ ಹೋಟೆಲ್ ಗೆ ಹೋಗಿ ಅವನಲ್ಲಿ ಇರ್ತಾನೆ ಅಂತ ಒಂದು ಪ್ರೈವೇಟ್ ನಂಬರ್ ಇಂದ. ಆ ತರ ಕಿಮ್ ಕೊಡ್ತಾರ ಟಾರ್ಚರ್ ನ ತಾಳಕ್ಕಾಗದೆ ಆ ಲೊಕೇಶನ್ ನ ಸೆಂಡ್ ಮಾಡಿರ್ತಾಳೆ, ಅದೊಂದು ಪ್ರೈವೇಟ್ ನಂಬರ್ ಇಂದ. ಅದು ಅವಳ ಒಳ್ಳೆ ಸೈಡ್. ಇನ್ನವಳು ಕೆಟ್ಟ ಸೈಡ್ ಹೇಳ್ಬೇಕು ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ, ಒಂದು ಹುಡುಗಿ ಇಲ್ಲ ನೀನಂದ್ರೆ ನನ್ಗೆ ಇಷ್ಟ ಇಲ್ಲ, ನನ್ನ ಹಿಂದೆ ಬರ್ಬೇಡ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ರೆ ಕೂಡ ಅವನು ಬರ್ದೇ ಬರ್ತಾನೆ, ಒಂದ್ 2-3 ಸತಿ ಬರ್ತಾನೆ, ಹಿಂಸೆ ಕೊಡ್ತಾನೆ. ಆದ್ರೆ ಅವಳನ್ನ ಹಿಂದ್ಗಡೆಯಿಂದ ಹಗ್ ಮಾಡ್ಕೊಳ್ಳೋದು, ಒಂಥರ ಮೈ ಮುಟ್ಟಿ ಮಾತಾಡೋದು ಅಷ್ಟೊಂದು ಸಲ್ಗೆ ತಗೊಳ್ಳೋದಿಲ್ಲ ಅಂಟಿಲ್ ಅವಳಾಗವಳು ಅವಕಾಶ ಮಾಡ್ಕೊಡೋವರ್ಗೂನು. ಒಂದು ಗಾದೆ ಮಾತು ಕೂಡ ಇದೆ ಅಲ್ವಾ, ಸೂಜಿ ದಾರಿ ಮಾಡ್ಕೊಡದೆ ದಾರ ಸೂಜಿ ಒಳಗಡೆ ಹೋಗಕ್ ಆಗಲ್ಲ ಅಂತ. ಆ ತರನೇ ಇಲ್ಲಿ ಹೀರೋಯಿನ್ ಆ ಕಿಮ್ಮನ್ನ ಅವನ್ಗೆ ಕೂಡ ಕಾಳ ಹಾಕಿರ್ತಾಳೆ. ಮೀನ್ಸ್ ಅವನನ್ನ ಕೂಡ ಅವಳಿಗೆ ಪಾರ್ಟ್ನರ್ ಆಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಅವಳ ಬ್ಯಾಡ್ ಸೈಡ್ ಬಂದು ಆ ಕಿಮ್ಮನ್ನ ಅವನ್ನ ಅಪ್ರೋಚ್ ಮಾಡಿರೋದು. ಕಿಮ್ಮನ್ ಅವನ್ಗೇನು ಅವ್ನ್ ಸ್ವಲ್ಪ ಲೇಡೀಸ್ ವೀಕ್ನೆಸ್ ಅಲ್ವಾ, ಅದರಿಂದ ಹುಡುಗಿರಿಂದ ತಿರುಗ್ತಾ ಇದ್ದ. ಇವಳಿಗದು ಪ್ಲಸ್ ಪಾಯಿಂಟ್ ಆಯ್ತು. ಅವನನ್ನ ಯೂಸ್ ಮಾಡ್ಕೊಂಡೆ ಹುಡುಗಿರ್ನೆಲ್ಲ ಕಿಡ್ನಾಪ್ ಮಾಡ್ತಾ ಇದ್ದಿದ್ದು. ಕಿಡ್ನಾಪ್ ಮಾಡ್ಕೊಂಡ್ ಬರೋದೇನ ಅವನು, ಆದ್ರೆ ಅದಕ್ಕೆ ನೆಕ್ಸ್ಟ್ ಮಾಡೋದೆಲ್ಲ ನಮ್ ಹೀರೋಯಿನ್. ಮತ್ತೆ ಇದಕ್ಕೂ ಮುಂಚೆ ಹೀರೋ ಅವರ ಅಸಿಸ್ಟೆಂಟ್ ಕೊಲೆ ನಡೀತಲ್ವಾ, ಅವತ್ತು ಪಾರ್ಕಿಂಗ್ ಅಲ್ಲಿ ಏನಾಯ್ತು ಅಂತ ತೋರಿಸ್ತಾರೆ. ಆ ಅಸಿಸ್ಟೆಂಟ್ ಹುಡುಗಿ ವಿನಿ ಅವರ ಅಸಿಸ್ಟೆಂಟ್ ಹುಡುಗಿ ಕಾರ್ ಎತ್ಕೊಂಡ್ ಬಾ ಅಂತ ಹೇಳಿ ಕಳ್ಸಿರ್ತಾರಲ್ವಾ, ಆ ಟೈಮ್ ಅಲ್ಲಿ ಆ ಕಾರ್ ನ ಡ್ಯಾಮೇಜ್ ಮಾಡಿಟ್ಟಿರೋದು ಕೂಡ ಇವಳಲ್ಲಿರೋ ಆ ಕೆಟ್ಟ ಸೈಡ್. ಸೊ ಎಲ್ಲ ಆಕ್ಸಿಡೆಂಟ್ ಆಗಿ ಅದನ್ನ ನೋಡಕ್ಕೆ ಅಸಿಸ್ಟೆಂಟ್ ಹೋಗಿರ್ತಾನೆ. ಆಮೇಲೆನೆ ಹೀರೋಯಿನ್ ಇವ್ರು ಏನಾಯ್ತೋ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗಿರ್ತಾಳೆ. ಅಲ್ಲಿವರೆಗೂ ಅಸಿಸ್ಟೆಂಟ್ ಬಂದು ಚೆನ್ನಾಗೇ ಇದ್ದ. ಆದ್ರೆ ನಮ್ಗೆ ಹೆಂಗ್ ತೋರ್ಸಿರ್ತಾರೆ ಅಲ್ಲಿ ಅಸಿಸ್ಟೆಂಟ್ ಸತ್ತೋಗ್ಬಿಟ್ಟು ಇವಳಂಗೆ ಶಾಕಿಂಗ್ ಅಲ್ಲಿ ಇರೋ ತರ. ಇದಕ್ಕೂ ಮುಂಚೆ ತೋರಿಸಿದ್ದು ಅವಳ ಒಳ್ಳೆ ಸೈಡ್. ಬಟ್ ಇಲ್ಲಿಂದ ಹೋದ್ಮೇಲೆ ಆ ಕೆಟ್ಟ ಸೈಡ್ ಅಸಿಸ್ಟೆಂಟ್ ನ ಸಾಯಿಸ್ಬಿಟ್ಟಿರತ್ತೆ. ಅಂದ್ರೆ ಹೀರೋಯಿನ್ ಸಾಯಿಸಿರೋದು. ಅಷ್ಟೇ ಅಲ್ಲ, ಸಾಯಿಸ್ಬಿಟ್ಟು ಅವಳು ರಿಟರ್ನ್ ಕಾರ್ ಹತ್ರ ಬಂದು ನೋಡೋಷ್ಟ್ರಲ್ಲಿ ಅಲ್ಲಿ ಕಾರು ಇರೋದಿಲ್ಲ, ಕ್ವೀನಿ ಮತ್ತೆ ಮಾಡೆಲ್ಸ್ ಇರೋದಿಲ್ಲ. ಬಟ್ ನಿಜವಾಗ್ಲೂ ಅಲ್ಲಿ ಏನ್ ನಡೆದಿರತ್ತಂದ್ರೆ ಅಸಿಸ್ಟೆಂಟ್ ನ ಸಾಯಿಸ್ಬಿಟ್ಟು ಇವಳೆ ಕಾರ್ ಹತ್ರ ಬಂದು ಕಾರಲ್ಲಿ ಅವರಿಬ್ಬರ ಜೊತೆ ಹೋರಾಡಿ ಕ್ವೀನಿನ ಮತ್ತೆ ಇನ್ನೊಂದ್ ಮಾಡೆಲ್ ನ ಜ್ಞಾನತಪ್ಪ ತರ ಮಾಡಿ ಇವಳೆ ಕಾರ್ನ ಎತ್ಕೊಂಡು ಹೋಗಿರೋದು. ಬಟ್ ನಮ್ಗೆ ಹೆಂಗ್ ತೋರಿಸಿದ್ರು ಅಲ್ಲಿ ಏನು ನಡೆದೇ ಇಲ್ಲ, ಇವಳಿಗೇನು ಗೊತ್ತೇ ಇಲ್ಲ ಅನ್ನೋ ತರ ತೋರಿಸಿದ್ರು. ಬಟ್ ಇವಳಲ್ಲಿರೋ ಆ ಇನ್ನೊಂದು ಕೆಟ್ಟ ಕ್ಯಾರೆಕ್ಟರ್ ಆ ಕೆಲಸನೆಲ್ಲ ಮಾಡಿರೋದು. ಮತ್ತೆ ಇದಕ್ಕೂ ಮುಂಚೆನೆ ನೋಡಿರ್ತೀವಿ ಅವಳು ಅಸಿಸ್ಟೆಂಟ್ ಹುಡುಗಿ ಪಾರ್ಕಿಂಗ್ ಅಲ್ಲಿ ಕಾರ್ ಎತ್ತಕ್ಕೆಂತ ಬಂದಾಗ ಯಾರೋ ವಿಡಿಯೋ ಮಾಡ್ತಿದ್ದಾರೆ, ಯಾರೋ ಕಣ್ಗಾಣಿಸ್ತಿದ್ದಾರೆ ಅಂತ ಹೇಳಿದ್ನಲ್ಲ, ಅದು ಬೇರೆ ಯಾರು ಅಲ್ಲ, ಈ ಜರ್ನಲಿಸ್ಟ್ ಕಡೆಯವ್ರೆ. ಆ ವಿಡಿಯೋ ಕ್ಯಾಸೆಟ್ ನ ಕಳ್ಸಿದಾರೆ ಅಂತ ಹೇಳಿದ್ರಲ್ವಾ, ಆ ಕ್ಯಾಸೆಟ್ ಅಲ್ಲಿ ಇದೆಲ್ಲ ರೆಕಾರ್ಡ್ ಆಗಿರುತ್ತೆ. ಆಕ್ಚುಲಿ ಇದನ್ನೆಲ್ಲ ಜಸ್ಟ್ ಒಂದು ಆಟದ ತರ ಅಲ್ಲಿ ಯಾರೋ ಬಂದಿದ್ದಾರೆ, ಅಲ್ಲಿ ಏನೋ ನಡೀತದೆ ಅನ್ನೋ ತರ ಇವ್ರು ವಿಡಿಯೋ ಮಾಡಿದ್ದು. ಬಟ್ ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಇದೆಲ್ಲ ನೋಡಿದ್ಮೇಲೆ ನಮ್ ಹೀರೋ ಕೂಡ ಅರ್ಥ ಆಗೋದು ಅವಳಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ. ಅಷ್ಟೇ ಅಲ್ಲ, ನಮ್ ಹೀರೋಯಿನ್ ಇನ್ನೊಂದು ಕಿಲಾಡಿ ಕೆಲಸ ಕೂಡ ಮಾಡಿರ್ತಾಳೆ. ಬೇರೆ ಏನು ಇಲ್ಲ, ಕಿಮ್ ನ ಬಂದು ಇಷ್ಟು ದಿನ ಯೂಸ್ ಮಾಡ್ಕೊಳ್ಳೋ ತರ ಯೂಸ್ ಮಾಡ್ಕೊಂಡವಳು ಕಿಮ್ ನ ಎಷ್ಟೋ ದಿನಗಳ ಹಿಂದೆನೆ ಸಾಯಿಸ್ಬಿಟ್ಟಿರ್ತಾಳೆ. ಇನ್ನು ಹೇಳ್ಬೇಕಂದ್ರೆ ಆ ಸತ್ತಿರೋ ಅಂದ್ರೆ ಅವನ ಬಾಡಿನ ಅವಳ ಮನೆಯಲ್ಲೇ ಇಟ್ಕೊಂಡಿರ್ತಾಳೆ. ಇನ್ ಇವಳೆ ಸಸ್ಪೆಕ್ಟ್ ಅಂತ ಗೊತ್ತಾಗೋಯ್ತಲ್ವಾ, ಅದ್ರಿಂದ ಪೊಲೀಸರು ಅವ್ರ ಮನೆಯಲ್ಲ ಹುಡುಕಿದ್ರಲ್ಲಿ ಅಲ್ಲಿ ಅವ್ನ ಡೆಡ್ ಬಾಡಿ ಕೂಡ ಸಿಕ್ಬಿಡ್ತು. ಇನ್ ಅವ್ನ್ ಫೋನ್ ನ ಯೂಸ್ ಮಾಡ್ತಾ ಇದ್ದಿದ್ದೆ ಹೀರೋಯಿನ್. ಅಂದ್ರೆ ಅವಳಲ್ಲಿರೋ ಆ ಕೆಟ್ಟ ಸೈಡ್ ಇವಳಿಗೆ ಮೆಸೇಜ್ ಮಾಡಿ ಅಲ್ಲಿಗ್ ಬಾ ಇಲ್ಲಿಗ್ ಬಾ, ಟ್ರೈನ್ ಹತ್ತು ಬಸ್ ಹತ್ತು ಅಂತೆಲ್ಲ ಹೇಳಿರ್ತಾರಲ್ವಾ, ಕಿಮ್ ಬಂದು ಆ ಸ್ಪಾಟ್ ಗೆ ಕರೆದಿದ್ದಾನೆ ಅಂತೆಲ್ಲ ಇವಳು ಹೇಳಿದ್ಲಲ್ವಾ, ಅದೆಲ್ಲ ಮಾಡಿರೋದು ಹೀರೋಯಿನ್. ಅಂದ್ರೆ ಅವಳಲ್ಲಿರೋ ಕೆಟ್ಟ ಸೈಡ್. ಅಷ್ಟೇ ಅಲ್ಲದೆ ಅವತ್ತು ಹೀರೋಯಿನ್ ಆ ಜಾಗಕ್ಕೆ ಹೋದ್ಮೇಲೆ ಆ ರೂಮ್ ಒಳಗಡೆ ಕಿಮ್ಮು ಮತ್ತೆ ಹೀರೋಯಿನ್ ಇಬ್ರು ಜಗಳ ಮಾಡ್ತಾ ಇದ್ರು. ಆ ಟೈಮ್ ಅಲ್ಲಿ ಹೀರೋ ಅವ್ರ ವೈಫ್ ಹೊರಗಡೆಯಿಂದ ಕೂಗಾಡ್ತಾ ಇದ್ಲು, ಬಿಟ್ಬಿಡ ಅವನನ್ನ ಅಂತ. ಆಕ್ಚುಲಿ ಒಳಗಡೆ ಕಿಮ್ ಇರ್ಲೇ ಇಲ್ಲ. ಹೀರೋಯಿನ್ ಅದೆಲ್ಲ ಸೆಟಪ್ ಮಾಡಿರೋದು, ಅಂದ್ರೆ ಒಂದು ಸೀನ್ ನ ಕ್ರಿಯೇಟ್ ಮಾಡಿರೋದು. ಒಳಗಡೆ ಒಂದು ಮ್ಯಾನ್ಯುಕ್ಯೂರ್ ಗೊಂಬೆ ಇದ್ದಿರತ್ತೆ, ಇವಳೆ ಬೇಕಂತ ಗೊಂಬೆ ಹತ್ರ ಜಗಳ ಮಾಡೋ ತರ ತೋರಿಸಿರೋದು. ಇನ್ನು ಹೇಳ್ಬೇಕಂದ್ರೆ ಅಲ್ಲಿ ಮುಂದ್ಗಡೆ ಇದ್ದಿದ್ ಮಿರರ್ ಕೂಡ ಅಷ್ಟು ಕ್ಲಿಯರ್ ಆಗಿ ಇರ್ಲಿಲ್ವಲ್ಲ, ಒಳಗಡೆ ಏನ್ ನಡೀತದೆ ಅಂತ ಕೂಡ ಕ್ಲಿಯರ್ ಆಗಿ ನೋಡಕ್ಕಾಗಲ್ಲ.
ಗೊತ್ತಾಗಲ್ಲ. ಬಟ್ ಯಾರೋ ಇಬ್ರು ಜಗಳ ಆಡ್ತಿದಾರೆ ಅಂತ ಮಾತ್ರ ಗೊತ್ತಾಗುತ್ತೆ. ಇದೆಲ್ಲ ನಮ್ ಹೀರೋಯಿನ್ ಮಾಡಿರೋ ಸೆಟಪ್. ಈಗ ಪ್ರೆಸೆಂಟ್ ನಮ್ ಹೀರೋಯಿನ್ ಬಂದು ಹೀರೋ ಅವ್ರ ವೈಫ್ ನ ಕರ್ಕೊಂಡ್ ಬಂದು ಕಟ್ಟಾಕಿರ್ತಾಳೆ. ಅಷ್ಟೇ ಅಲ್ಲದೆ ಈ ವಿಷಯನೆಲ್ಲ ಇಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಅವಳ ಭಯಾರೆ ಅವಳೆ ಕೂಡ ಹೇಳಿರ್ತಾಳೆ. ಸೊ ನಮ್ ಹೀರೋ ಅವ್ರ ವೈಫ್ ಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಇವಳಲ್ಲಿ ಮಲ್ಟಿಪಲ್ ಡಿಸಾರ್ಡರ್ ಇದೆ ಅಂತ. ಇಲ್ಲಿ ನೋಡಮ್ಮ, ನೀನ್ ತುಂಬಾ ಒಳ್ಳೆಯವಳು, ದಯವಿಟ್ಟು ನೀನು ಡೈವರ್ಟ್ ಆಗ್ಬೇಡ, ನಿನ್ ಕೈಲಿ ಚೇಂಜ್ ಆಗಕ್ ಆಗುತ್ತೆ, ನೀನ್ ಮನ್ಸಿಟ್ರೆ ಆಗುತ್ತೆ ಅಂತ ಅವಳಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಈ ತರ ಒಳಗಡೆ ನಡೀತಾ ಇದ್ರೆ ಕರೆಕ್ಟ್ ಆಗಿ ಹೀರೋ ಅವ್ರ ವೈಫ್ ಹೇಳಿರೋ ತರಾನೇ ಮೀನ್ಸ್ ವಿಡಿಯೋ ಕಾಲ್ ಮಾಡಿ ಹಾಕಿದ್ಲಲ್ವಾ, ಸ್ಪಾಟ್ ಗೆ ಹೀರೋ ಕೂಡ ಬಂದ್ಬಿಟ್ಟ. ನಮ್ ಹೀರೋ ಅವ್ರ ವೈಫ್ ಕೊಟ್ಟಿದ್ ಸ್ಪೀಚ್ ಅಲ್ಲಿ ಆಲ್ಮೋಸ್ಟ್ ಅವಳು ಚೇಂಜ್ ಆಗೋ ಮೂಮೆಂಟ್ ಅಲ್ಲಿ ಇದ್ಲೇನೋ. ಆದ್ರೆ ಈಗ ಜಾಗಕ್ಕೆ ಪೊಲೀಸ್ ಅವ್ರು ಬಂದಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಇವಳಲ್ಲಿರೋ ಆ ಬ್ಯಾಡ್ ಕ್ಯಾರೆಕ್ಟರ್ ಅವಳನ್ನ ಡಾಮಿನೇಟ್ ಮಾಡಕ್ಕೆ ಶುರು ಮಾಡುತ್ತೆ. ಆತರ ಡಾಮಿನೇಟ್ ಮಾಡಿದ್ಮೇಲೆ ನಮ್ ಹೀರೋ ಅವ್ರ ವೈಫ್ ಪಕ್ಕದಲ್ಲಿರೋ ಇನ್ನೊಂದ್ ಮಾಡೆಲ್ ಹುಡುಗಿ ಕತೆನ ಮುಗಿಸೋದು ಅಲ್ದೆ ಈಗ ನಮ್ ಹೀರೋ ಅವ್ರ ವೈಫ್ ನ ಹಂಗೆ ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡಿರ್ತಾಳೆ. ಸಾಯಿಸ್ಬಿಡೋ ತರ ಕತ್ತಿನೇನೋ ಕತ್ತತ್ರ ಇಟ್ಕೊಂಡು ಸಾಯಿಸ್ಬಿಡೋ ತರ ಆ ಮ್ಯಾನಿಕ್ಯೂರ್ ಗೊಂಬೆಗಳೆಲ್ಲ ಇಟ್ಟಿರ್ತಾರಲ್ಲ, ಪ್ಲಸ್ ಅಲ್ಲಿ ತುಂಬಾನೇ ಮಿರರ್ಸ್ ಎಲ್ಲ ಇರುತ್ತೆ, ಆತರ ರೂಮ್ ಅಲ್ಲಿ ಕರ್ಕೊಂಡು ಹೋಗಿರ್ತಾಳೆ. ಈಗ ನಮ್ ಹೀರೋ ಅವ್ರ ವೈಫ್ ನ ಕಾಪಾಡ್ಕೋಬೇಕಂದ್ರೆ ಗನ್ ಎತ್ಲೇಬೇಕು. ಆ ಪರಿಸ್ಥಿತಿ ಧೈರ್ಯ ಮಾಡ್ಕೊಂಡು ಗನ್ ನ ಕೂಡ ಎತ್ಕೊಳ್ತಾನೆ. ಬಟ್ ಸುತ್ತ ಮಿರರ್ ಇದೆ, ಇಲ್ಲಿ ನಿಜವಾಗ್ಲೂ ಅವ್ರು ನಿಂತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ ಹೀರೋನು ಗನ್ ಎತ್ಕೊಂಡ್ ನೋಡಿದವ್ರು ಸ್ಟ್ರೇಟ್ ಆಗಿ ಪಾಯಿಂಟ್ ಔಟ್ ಮಾಡಿರ್ತಾರೆ. ಬಟ್ ಏನ್ ಅನ್ಕೊಂಡ್ರು ಅಂತ ಗೊತ್ತಿಲ್ಲ, ಟಕ್ ಅಂತ ಹಿಂದ್ಗಡೆ ತಿರ್ಗಿ ಶೂಟ್ ಮಾಡ್ತಾರೆ. ಆದ್ರೆ ಹಿಂದ್ಗಡೆ ತಿರ್ಗಿ ಮಿರರ್ ನ ಶೂಟ್ ಮಾಡಿದ್ರೆ ಇವಳು ಹೆಂಗ್ ಬೀಳ್ತಾಳೆ, ಇವಳು ದಪ್ಪ ಅಂತ ಕೆಳಗಡೆ ಬಿದ್ಲು. ಆಕ್ಚುಲಿ ಈಗ ನಮ್ ಹೀರೋ ಶೂಟ್ ಮಾಡಿದ್ರು ಡೈರೆಕ್ಟ್ ಆಗಿ ಅವಳಿಗೆ. ಇದನ್ನ ಹೆಂಗ್ ಕಂಡಿಡಿದ್ರು ಅಂತಂದ್ರೆ ಇದಕ್ಕೂ ಮುಂಚೆ ನೋಡಿರ್ತೀವಿ ಒಂದು ಸೀನ್ ಅಲ್ಲಿ, ಯಾಕೆ ಇದನ್ನ ನೀನು ಯಾವಾಗೂ ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಾಕೊಳ್ತೀಯ ಬ್ಯಾಂಡ್ ನ, ರೈಟ್ ಹ್ಯಾಂಡ್ ಗೆ ಹಾಕೋ ಅಂತ ಹೇಳಿ ನಮ್ ಹೀರೋ ಬಂದು ರೈಟ್ ಹ್ಯಾಂಡ್ ಗೆ ಹಾಕಿರ್ತಾನೆ ಅವಳ ಕೈಲಿರೋ ಬ್ಯಾಂಡ್ ನ. ಬಟ್ ಅವಳ ಇಲ್ಲಪ್ಪ ನನಗದ್ ಇಷ್ಟ ಆಗೋದಿಲ್ಲ, ನಾನೇ ಹೋಗು ಲೆಫ್ಟ್ ಹ್ಯಾಂಡ್ ಅಲ್ಲೇ ಹಾಕೊಳ್ಳೋದು ಅಂತ ಬ್ಯಾಂಡ್ ನ ತೆಗೆದು ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಾಕೊಂಡಿರ್ತಾಳೆ. ಈಗ ಮಿರರ್ ಅಲ್ಲಿ ನೋಡ್ಬೇಕಂದ್ರೆ ಅದ್ ಹೆಂಗ್ ಕಾಣಿಸುತ್ತೆ, ರೈಟ್ ಹ್ಯಾಂಡ್ ಅಲ್ಲಿ ಹಾಕೊಂಡಿರೋ ತರ ತಾನೇ ಕಾಣುತ್ತೆ. ಅದನ್ನ ಇವನು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಹೀರೋಯಿನ್ ಬಂದು ನಾನು ಹೆಂಡತಿನ ಈ ಕಡೆನೆ ಇಟ್ಕೊಂಡಿರೋದು ಅಂತ ಹೇಳಿ ಅವಳನ್ನ ಶೂಟ್ ಮಾಡ್ಬಿಟ್ಟ. ಹೆಂಗ ಅವ್ರ ವೈಫ್ ನ ಕಾಪಾಡ್ಬಿಟ್ಟ. ಇದ್ರೂನು ಹೀರೋ ಅವ್ರ ವೈಫ್ ಗೆ ಅವಳನ್ನ ಸಾಯಿಸಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಅವಳಲ್ಲಿರೋದು ಒಂದು ಮಲ್ಟಿಪಲ್ ಡಿಸಾರ್ಡರ್ ಅಷ್ಟೇ. ಸರಿಯಾದ ಟ್ರೀಟ್ಮೆಂಟ್ ಕೊಟ್ರೆ ಅವಳು ಸರಿ ಹೋಗ್ತಾಳೆ, ಅವಳು ತುಂಬಾ ಒಳ್ಳೆ ಹುಡುಗಿನೇ ಅಂತ ಹೇಳಿ ನಮ್ ಹೀರೋಗೆ ಸಮಾಧಾನ ಮಾಡಿ ಅವಳಿಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೂಡ ಕೊಡಿಸ್ತಿದ್ದಾರೆ. ಆಲ್ಮೋಸ್ಟ್ ಸರಿಯೋದ್ರು ಅಂತಾನೆ ಕಾಣಿಸುತ್ತೆ. ಇಷ್ಟು ದೊಡ್ಡ ಕೇಸ್ ನ ಸಾಲ್ವ್ ಮಾಡಿರೋದ್ರಿಂದ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದೇ ಖುಷಿ, ಎಲ್ಲಾ ಪಾರ್ಟಿ ಮಾಡ್ಕೊಳ್ತಾ ಇರ್ತಾರೆ. ಅಷ್ಟೇ ಅಲ್ಲ ನಮ್ ಹೀರೋ ವೈಫ್ ಹೇಳ್ತಾರೆ, ತುಂಬಾ ದಿನ ಇಂದ ನೀನು ಆಸೆ ಪಡ್ತಾ ಇದ್ದೆ, ಅದ್ ಇವತ್ ನೈಟ್ ನೆರವೇರುತ್ತೆ, ಫುಲ್ ಖುಷಿ ಆಗ್ಬಿಡು ಅಂತ ಹೇಳಿದ ತಕ್ಷಣ ನಮ್ ಹೀರೋಗೆ ಸಖತ್ ಸಂತೋಷ. ಈ ತರ ಒಂದು ಎಂಡಿಂಗ್ ನ ಕೊಟ್ಟು ಈ ಮೂವಿನ ಕೂಡ ಮುಗಿಸಿದ್ದಾರೆ. ಆ ಕಡೆ ಕೊಲೆಗಾರನು ಸತ್ತಿಲ್ಲ, ಈ ಕಡೆ ಪೊಲೀಸ್ ಅವ್ರು ಕೂಡ ಅವ್ರ ಕೆಲಸನ ಮುಗಿಸಿದ್ರು. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ನಾನಂತೂ ಈ ಮೂವಿನ ತುಂಬಾನೇ ಎಂಜಾಯ್ ಮಾಡಿದೆ. ನೀವು ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಅಷ್ಟೇ ಅಲ್ಲ, ಈ ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ, ನನಗೆ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಯಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಅಂಡ್ ಥ್ಯಾಂಕ್ ಯು.